ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀ ಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೆ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೈಟ್ ಕಲರ್ ಗಾಡಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸದಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇವ ಪಾಪಂ ಪ್ರಣಶ್ಯತಿ ಬೃಕೋದರಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೀಚಕ ತಾನು ದ್ರೌಪದಿ ದೇವಿಯನ್ನು ಪ್ರಲೋಭನಗೊಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ವೈಫಲ್ಯವನ್ನು ಹೊಂದಿ ಮೂರ್ಛಾಕ್ರಾಂತನಾದ ಮೇಲೆ ಸುದೇಶ್ನಾದೇವಿ ಎದುರಿಗೆ ಹೋಗಿ ಹೇಳ್ತಾನೆ. ಸುದೇಶ್ನಾದೇವಿ ಎದುರಿಗೆ ಹೇಳ್ತಾನೆ, ನೀವು ಹೇಗಾದರೂ ಮಾಡಿ ನನಗೆ ಅವಳು ವಶವರ್ತಿ ಆಗೋ ಹಾಗೆ ಏರ್ಪಾಡು ಮಾಡು. ಈಗ ಸುದೇಶ್ನೆಯ ಪಾತ್ರ ಬಹಳ ವಿಚಿತ್ರವಾದಂಥದ್ದು. ಸುದೇಶ್ನೆಗೆ ಒಂದು ಕಡೆಗೆ ಧರ್ಮದ ಒತ್ತಡ, ಆಶ್ರಿತ ಜನರನ್ನು ಪರಿತ್ಯಾಗ ಮಾಡೋದು ಅಂದರೆ, ನಿನ್ನೆ ಪೌರಾಣಿಕ ದೃಷ್ಟಾಂತವನ್ನು ಕೊಟ್ಟನಲ್ಲ, ಅದು ಮಹಾನ್ ಪಾಪಕರವಾದಂಥದ್ದು. ಆಶ್ರಿತ ವ್ಯಕ್ತಿಯನ್ನು ಪರಿತ್ಯಾಗ ಮಾಡೋದರಿಂದಾಗಿ ನರಕಾದ್ಯನರ್ಥಗಳಾಗ್ತವೆ. ತನ್ನನ್ನು ಆಶ್ರಯ ಬೇಡಿರ್ತಾರೆ ಅಂದರೆ ತನ್ನನ್ನು ನಂಬಿರ್ತಾರೆ. ಆ ನಂಬಿರೋ ಅಂತಹ ವ್ಯಕ್ತಿಯನ್ನು ನಾವು ಮತ್ತೆ ಅವನ ದ್ರೋಹ, ನಂಬಿಕೆಗೆ ದ್ರೋಹವನ್ನು ನಾವು ಮಾಡಿಬಿಟ್ವಿ ಅಂದರೆ ನಾನಾ ಕ್ರಮದ ಐಹಿಕವಾದ ಪಾರತ್ರಿಕವಾದ ಅನರ್ಥಗಳು ಬೇಕಾದಷ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯ ವ್ಯಕ್ತಿಗೆ ತನ್ನದೇ ಆಗಿರತಕ್ಕಂಥ ಒಂದು ಘನತೆ ಅಂತ ಇರ್ತದೆ. ತನ್ನದೇ ಆದಂತಹ ಒಂದು ಘನತೆ ಅಂತಿದೆ. ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ತನ್ನದಾದಂತಹ ಒಂದು ಘನತೆ ಅಂತ ಏನಿರ್ತದೆ. ತಾನು ಹೀಗೆ ಬದುಕಬೇಕು, ಹೀಗೆ ಬಾಳಬೇಕು ಅಂತ ಪ್ರತಿಯೊರ್ವರಿಗೂ ಕೂಡ ಏನೊಂದು ಮನಸ್ಥಿತಿ ಇರ್ತದೆ. ಅದರಲ್ಲಿಯೂ ಕೂಡ ಉನ್ನತಾಧಿಕಾರಕ್ಕೆ ಬಂದ ನಂತರದಲ್ಲಿ ತನ್ನನ್ನೊಬ್ಬನು ನಂಬಿದ್ದಾನೆ ಅಂತಂದರೆ ಆ ನಂಬಿಕೆಗೆ ದ್ರೋಹ ಮಾಡೋದು ಅನ್ನೋದು ಅಷ್ಟು ಸುಲಭದ ಕಾರ್ಯ ಅಲ್ಲ. ಯಾವನಿಗೆ ನೀತಿ ನಿಯಮಗಳ ಬದ್ಧತೆ ಅಂತ ಅನ್ನೋದಿರ್ತದೆ, ಅವನು ಅದಕ್ಕೆ ಸಾಧಾರಣವಾಗಿ ಮನಸ್ಸು ಮಾಡಲಾರ. ದ್ರೌಪದಿ ದೇವಿ ಬರಬೇಕಾದ್ರೆ ಹೇಳಿದ್ದಾಳೆ,
ನೀನು ನನಗೆ ವರ್ಷ ಪರ್ಯಂತರವಾಗಿ ಆಶ್ರಯವನ್ನು ಕೊಡು ಅಂತ ಹೇಳಿ ಒಪ್ಪಿಕೊಂಡದ್ದಾಗಿದೆ. ಆಶ್ರಯವನ್ನು ಕೊಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡದ್ದಾಗಿ ಹೋಗ್ಬಿಟ್ಟಿದೆ. ಕೊಡ್ತೀನಿ ಅಂತ ಒಪ್ಕೊಂಡಾದ ನಂತರದಲ್ಲಿ ಈಗ ಬೇರೆಯವರು ಯಾರೋ ಕೂಡ ಅವಳಿಗೆ ಅವಳ ವ್ಯಕ್ತಿತ್ವಕ್ಕೆ ಘನತೆಗೆ ತಕ್ಕದಲ್ಲದ ಹಾಗೆ ಯಾವುದೋ ಒಂದು ಕುತ್ಸಿತವಾದ ವ್ಯವಹಾರವನ್ನು ಮಾಡ್ತಾರೆ ಅಂದರೆ ಅದನ್ನು ಒಪ್ಪಿಕೊಂಡು ಬಿಟ್ಟರೆ ಅಥವಾ ಅದಕ್ಕೆ ತಾನು ಅನುಮೋದನೆ ಮಾಡಿದನು ಪ್ರೇರಣೆ ಮಾಡು ಅಂತ ಹೇಳಿ ಕೀಚಕ ಹೇಳ್ತಿದ್ದಾನೆ. ಅನುಮೋದನೆ ಮಾಡೋದು ಕೂಡ ಕಷ್ಟ ಆಗ್ತದೆ. ಯಾಕೆ ಅಂತಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಅಂತನ್ನೋದು ಅವಳ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ನಿಕೃಷ್ಟವಾದ ನಿರ್ಧಾರವನ್ನು ಮಾಡಲಿಕ್ಕೆ ಬಹಳ ಬಾಧಕವಾಗಿರೋದು. ಗಾಂಭೀರ್ಯವನ್ನು ತೊರೆಯದೇನೆ, ತನ್ನದಾಗಿರತಕ್ಕಂತಹ ಇತಿಮಿತಿಗಳನ್ನು ಎಂದಿಗೂ ಮೀರದೇನೆ ಇರೋಂತಹ ವ್ಯಕ್ತಿಗಳ ಜೊತೆಗೆ ಯಾವತ್ತಿಗೂ ಮನುಷ್ಯ ತನ್ನ ವ್ಯವಹಾರವನ್ನು ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾನೆ. ಗಂಭೀರರಾಗಿದ್ದಾರೆ ಅಂತಂದರೆ ಆಗ ಹೇಗೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಇದು ಒಂದು. ಎರಡನೇದಾಗಿ ಬರೋದಕ್ಕೆ ಮುಂಚೆನೇ ಹೇಳಿದಾಳು ಅವಳು, ಉಚ್ಚಿಷ್ಟಾನ್ನವನ್ನು ನನಗೆ ನೀಡಬೇಡ, ನನ್ನನ್ನು ಕಾಲೊತ್ತುವಂತೆ ಪ್ರೇರೇಪಣೆ ಮಾಡಬೇಡ, ನೀಚ ಕಾರ್ಯಗಳಲ್ಲಿ ನನ್ನನ್ನು ನಿಯೋಜನೆ ಮಾಡಬೇಡ ಅಂತ ಕೇಳ್ಕೊಂಡಿದ್ದಾಳೆ. ಅಂಥ ಕುಶಲಕರ್ಮಿ ಆಗಿರತಕ್ಕಂಥವಳು ಒಬ್ಬಳು ನನ್ನ ಹತ್ರ ಇರಲಿ ಅಂತ ಬಯಕೆಯಿಂದ ಇಟ್ಕೊಂಡಿದ್ದಾಳೆ. ಅವಳು ಕುಶಲಿ ಅಂತನ್ನೋದು ಒಂದು. ಎರಡನೇದ್ದು, ಅವಳಿಗಿರ್ತಕ್ಕಂತಹ ವ್ಯಕ್ತಿತ್ವ ಅದು ಬಹಳ ಚಿತ್ತಾಕರ್ಷಕವಾದದ್ದು. ಇದರ ಮೇಲೆ ಅವಳ ಮೇಲೆ ಅಪಾರವಾಗಿರತಕ್ಕಂಥ ಅಭಿಮಾನ ಸುದೇಶ್ನಾದೇವಿಗೆ. ಈ ಮೂರೂ ಕಾರಣಗಳಿಂದಲೂ ಕೂಡ ದ್ರೌಪದಿ ದೇವಿಯನ್ನು ಕೀಚಕನ ಹತ್ತಿರದಲ್ಲಿ ಹೋಗುವಂತ ಹೇಳಲಿಕ್ಕೆ ಬಹಳ ಮನಸ್ಸಿಗೆ ಖೇದ ಆಗ್ತಾ ಇದೆ ಸುದೇಶ್ನಾದೇವಿಗೆ. ಆದರೆ ಇತ್ತ ಕಡೆಯಿಂದ ಏನಾಗಿದೆ ಅಂದರೆ ಕೀಚಕನ ಒತ್ತಡ ಬರ್ತಾ ಇದೆ. ಕೀಚಕ ತುಂಬ ಹೇಳ್ತಾ ಇದ್ದಾನೆ, ನಾನು ಹೆಚ್ಚೇನು ಹೇಳಲಿ, ನೀನು ಒಂದು ವೇಳೆ ನನ್ನ ಜೀವನವನ್ನು ಬಯಸೋದಾದರೆ ಅವಳು ನನಗೆ ದೊರೆಯೋ ಹಾಗೆ ಮಾಡು ಅಂತ ಕೇಳ್ತಾ ಇದ್ದಾನೆ. ಆಗ ಮೊದಲು ಬೇಡ ಅಂತ ಹೇಳಿರ್ತಕ್ಕಂತಹ ಸುದೇಶ್ನಾದೇವಿ ಸಾಮಾನ್ಯ ಮಾತುಗಳಲ್ಲಿ ಆಮೇಲೆ ಹೇಳ್ತಾಳೆ, ನೋಡು ಕೀಚಕ, ಅವಳು ವಾಸ್ತವದಲ್ಲಿ ಅತ್ಯಂತ ನಿರಾಶ್ರಿತಳಾದ ವ್ಯಕ್ತಿ ಅಂತ ಮೇಲ್ನೋಟದಲ್ಲಿ ಹೆಂಗೆ ಕಾಣಿಸ್ತಾಳೋ ಅವಳು ಹಾಗೆ ನಿರಾಶ್ರಿತಳಲ್ಲ. ಅವಳನ್ನು ಕಾಪಾಡಲಿಕ್ಕೆ ಗರುಡ ವಾಯುಗಳಿಗೆ ಸದೃಶರಾಗಿರ್ತಕ್ಕಂತಹ ಗಂಧರ್ವರು ಸುಗುಪ್ತವಾದಂತಹ ರೀತಿಯಲ್ಲಿ ಅವಳನ್ನು ಕಾಪಾಡ್ತಾ ಇದ್ದಾರೆ. ಏಕೆಂದರೆ ಇಷ್ಟೊಂದು ರತಿರೂಪಸಿಯಾಗಿರ್ತಕ್ಕಂತಹ ಹೆಣ್ಣು ಮಗಳು ಸುಲಭವಾಗಿ ಯಾರಾದರೂ ಕೂಡ ಅವಳನ್ನು ಆಕ್ರಮಿಸ್ಕೋಬಹುದು ಅಂತ ಹೋದರೆ ಅದೊಂದು ಜಾಲ, ಮೋಸ. ಆ ಮೋಸದ ಬಲೆಗೆ ಯಾರಾದರೂ ಬಿದ್ದರು ಅಂತಂದರೆ ಅವಳಿಗೆ ಯಾರೂ ಇಲ್ಲ. ಅವಳೊಬ್ಬ ನಿರಾಶ್ರಿತ ವ್ಯಕ್ತಿ, ಅವಳನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ಅತಿಕ್ರಮಣ ಮಾಡಿಬಿಡ್ಬೋದು, ಬಲಾತ್ಕರಿಸ್ಬೋದು ಅಂತ ಅಂದುಕೊಂಡ್ರೆ ಅವಳು ಹೆಂಗೆ ಮೇಲ್ನೋಟದಲ್ಲಿ ಏಕಾಂಗಿಯಾಗಿ ಕಾಣಿಸ್ತಾಳೋ ಏಕಾಂಗಿಯಾಗಿ ಇಲ್ಲ ಅವಳು. ಈ ವಿಷಯವನ್ನು ಅವಳು ನನ್ನ ಜೊತೆಗೆ ಮೊದಲನೇ ಭೇಟಿಯ ಸಂದರ್ಭದಲ್ಲಿ ಹೇಳಿದ್ದಾಳೆ.
ಇದೇ ಕಾರಣದಿಂದ ವಿರಾಟ್ ರಾಜ ಅವಳ ಬಗ್ಗೆ ಕುತೂಹಲವನ್ನು ತೋರಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನು ವಿರಾಟ್ ರಾಜನಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ನೀವು ಅವಳನ್ನು ನೋಡಬೇಡ್ರಿ. ತೇಹಿ ಕ್ರುದ್ಧಾ ಮಹಾತ್ಮಾನಃ ಗರುಡಾನಿಲ ತೇಜಸಃ ದಹೇಯುರಪಿ ಲೋಕಾನ್ ಸ್ತ್ರೀನ್ ಯುಗಾಂತೇಷ್ವಿವ ಭಾಸ್ಕರ. ಇಂಥ ಒಬ್ಬ ಹೆಣ್ಣು ಮಗಳನ್ನು ಸಾಮಾನ್ಯ ಪುರುಷನಂತೂ ವಿವಾಹವಾಗಲಾರ. ಇದು ಮೇಲ್ನೋಟದ ಸತ್ಯ. ವಿವಾಹವಾಗಿ ಹಾಗೇನೆ ಅವಳನ್ನು ಬಿಟ್ಟಿದ್ದಾರೆ ಅಂತಂದರೆ ಅವಳು ಏಕಾಂಗಿಯಾಗಿ ಇದ್ದಾಳೆ ಅಂತ ಅಂದುಕೊಳ್ಳೋದು ಬಹಳ ಮೂರ್ಖತನ. ಆದ್ದರಿಂದಾಗಿ ನಿನಗೊಂದು ವೇಳೆ ನನ್ನ ಮೇಲೆ ಪ್ರೀತಿ ಇದ್ದರೆ, ನಿನಗೆ ಒಂದು ವೇಳೆ ನನ್ನ ಪ್ರಾಣದ ಮೇಲೆ ನಿನಗೆ ಪ್ರೀತಿ ಇದ್ದರೆ, ಅಂದರೆ ದ್ರೌಪದಿ ದೇವಿಯ ಮೇಲೆ ಪ್ರೀತಿ ಎಷ್ಟಿತ್ತೋ ದ್ರೌಪದಿ ದೇವಿಯ ಮೇಲೆ ಅದೇ ಕ್ರಮದಲ್ಲಿ ಒಂದು ಕ್ರಮದ ಭಯನೂ ಇತ್ತು ಸುದೇಶ್ನಿಗೆ. ಏಕೆಂದರೆ ನಿಷ್ಠೂರವಾದ ನುಡಿಗಳನ್ನು ಆಡದೇನೆ, ತನ್ನದನ್ನು ತಾನು ಬಿಟ್ಟು ಕೊಡದೇನೆ, ಸೈರಂಧ್ರಿಯ ಜಾತಿಯಲ್ಲಿ ಹುಟ್ಟಿದಂಥವರು ಎಂಥ ಒಂದು ಹಪಾಪಿತನವನ್ನು ತೋರಿಸ್ತಾರೆ. ದಾಸ್ಯ ವೃತ್ತಿಯನ್ನು ಮಾಡತಕ್ಕಂಥವರು ತಮ್ಮನ್ನು ಆಳತಕ್ಕಂತಹ ಸ್ವಾಮಿಗಳ ಹತ್ತಿರದಲ್ಲಿ ಹೆಂಗೆ ದೈನ್ಯತೆಯನ್ನು ಪ್ರದರ್ಶನ ಮಾಡ್ತಾರೆ, ಆ ರೀತಿ ಯಾವುದೇ ವಿಧವಾದಂತಹ ದೈನ್ಯತೆಯನ್ನು ತೋರಿಸ್ದೇನೆ ನಿತ್ಯದಲ್ಲಿಯೂ ಕೂಡ ಅಪ್ರಮತ್ತಳಾಗಿ ಸೇವಾ ಮಾಡತಕ್ಕಂತಹ ಅವಳ ವಿಷಯದಲ್ಲಿ ತಿಲಮಾತ್ರದಷ್ಟು ದೋಷ ಕಂಡಿಲ್ಲ. ಯಾರಿಗೆ? ಸುದೇಶ್ನಾದೇವಿಗೆ. ಈ ಸಾಮಾನ್ಯವಾಗಿ ಮಾಡಿರೋ ಕೆಲಸದಲ್ಲೆಲ್ಲ ದೋಷವನ್ನು ಎತ್ತೋದು ಅಂತನ್ನೋದು ಒಂದು ಸ್ವಭಾವ ಇದೆ. ಏನು ಕೆಲಸ ಮಾಡಿದ್ರೂ ಅದರಲ್ಲಿ ದೋಷ ಎತ್ತುತ್ತಾ ಇರಬಹುದು. ಯಾಕೆಂದರೆ ಸದಾಕಾಲಕ್ಕೂ ನೋಡ್ರಿ, ಮನೆಯಲ್ಲೇ ಇರ್ತಾರೆ ಹೆಣ್ಮಕ್ಳು, ಮೊದಲನೇದ್ದು. ಎರಡನೇದ್ದಾಗಿ ಅತಿಯಾದಂತಹ ಬಳಕೆ ಇರ್ತದೆ ಪ್ರತಿಯೊಂದು ಪದಾರ್ಥದ ಮೇಲೆ. ಯಾವ ಪದಾರ್ಥ ಇಟ್ಟಿದ್ದೀವಿ, ಯಾವ ಪದಾರ್ಥ ಕೊಟ್ಟಿದ್ದೀವಿ, ಏನನ್ನು ತಂದಿದ್ದೀವಿ, ಯಾರು ಕೊಟ್ಟಿದ್ದಾರೆ, ಯಾರಿಗೆ ಕೊಡಬೇಕು, ಯಾರಿಂದ ತಂದಿದ್ವಿ, ಯಾವುದನ್ನು ತಲುಪಿಸ್ಬೇಕು, ಇಟ್ಟರೆ ಯಾವುದು ಕೆಟ್ಟು ಹೋಗ್ತದೆ, ಯಾವುದು ಹಾಳಾಗದೇನೆ ಇವತ್ತಿಗೇನೆ ಬಳಸಬೇಕು, ಯಾವುದನ್ನು ಹಾಳು ಮಾಡೋದು ಅಂತಲೇ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಹಿಂಗೆ ಆಯಾ ವ್ಯಕ್ತಿಗಳ ಬಗ್ಗೆ ಇರ್ತದ್ರಿ, ಪದಾರ್ಥಗಳ ಬಗ್ಗೆ ಅಲ್ಲ. ಆಯಾ ವ್ಯಕ್ತಿಗಳ ಬಗ್ಗೆ ಯಾರೇನು ಉಡುಗೊರೆ ಕೊಟ್ಟಿದ್ದಾರೆ, ಅವ್ರಿಗೇನು ಕೊಡಬೇಕು, ಅವ್ರು ಎಂಥದ್ದು ನಮಗೆ ಸೀರೆ ತಿವಿದಿದ್ರು ಅವ್ರಿಗೆ ಹೆಂಗೆ ವಾಪಸ್ ಹೆಂಗೆ ತಿವಿಬೇಕು, ಏನು ಪದಾರ್ಥ ಕೊಟ್ಟಿದ್ದಾರೆ, ಅವರು ನಮ್ಮ ಎಂಥ ಕಾರ್ಯಕ್ರಮದಲ್ಲಿ ಅವ್ರು ಹೇಗೆ ಬಂದಿದ್ದರು, ನಮ್ಮನ್ನು ಯಾವ ರೀತಿ ಮಾತಾಡಿಸಿದ್ರು, ಅವರಿಗೆ ನಾವು ಹೋದಾಗ ಹೇಗೆ ಮಾತಾಡಿಸ್ಬೇಕು, ಏನು ಕೊಟ್ಟರೆ ಅವರಿಗೆ ಸಂತೋಷ, ಯಾವುದನ್ನು ಕೊಟ್ಟರೆ ಅವರಿಗೆ ತಿರಸ್ಕಾರ, ಕೊಟ್ಟರೂ ಗೊತ್ತಾಗದೇ ಇರೋ ಹಾಗದು ಹೇಗೆ, ಕೊಡದೇನೆ ಇರೋದು ಹೇಗೆ, ಕೊಟ್ಟಂತೆ ತೋರ್ಪಡಿಸ್ಕೊಳ್ಳೋದೆ ಕಲಿಬೇಕ್ರಿ. ಇದನ್ನೆಲ್ಲ ಸಾಮಾನ್ಯಕ್ಕೆ ಇದೆಲ್ಲ ಅಭ್ಯಾಸ ಮಾಡಿದರೂ ಗಂಡಸರಿಗೆ ಬರೋದಿಲ್ಲ. ಅದು ಸಾಹಜಿಕವಾದಂತಹ ವಿದ್ಯೆ, ಹೆಣ್ಮಕ್ಳಿಗೆ ತುಂಬ ಸಹಜವಾದಂತಹ ವಿದ್ಯೆ. ನೀವೆಲ್ಲ ಏನರ ಕೇಳಲಿಕ್ಕೆ ಹೋದರೆ ಒಂದೇ ಉತ್ತರ ಕೊಡ್ತಾರೆ ಗಂಡಸರಿಗೆ, ಏನಂದರೆ ನಿಮಗೆಲ್ಲ ಅರ್ಥ ಆಗೋದಿಲ್ಲ, ಸುಮ್ಮನೆ ಇರ್ರಿ. ನೋಡ್ರಿ ಎಷ್ಟು ಅನುಭವ ಅಲ್ವಾ ಎಲ್ರಿಗೂ. ಪಾಪ ಬೇಗ ಅದನ್ನು ಕೇಳಿ ನಕ್ಬಿಡ್ತೀರಿ. ಹಾಂ, ದಿನಕ್ಕೆ ಅತಿ ಕಡಿಮೆ ಅಂದರೆ ಸೆನ್ಸಸ್ ಮಾಡೋದಲ್ಲಿ ಹೇಳ್ತಾರೆ ಏನಂದರೆ, ದಿನಕ್ಕೆ ಕಡಿಮೆ ಅಂದರೆ ಹೆಂಗಸರು 3000 ಕೆಲಸ ಮಾಡ್ತಾರಂತೆ. ಏನಿದೆ ಅಂತ ಹೇಳಿ ಹುಬ್ಬೇರಿಸುವಂಗೆ ಆಗ್ತದಲ್ವ, ಭಾಳ ಕೆಲಸ ಇರ್ತಾವೆ. ಯಾಕೆಂದರೆ ಅಷ್ಟು ಪದಾರ್ಥಗಳಿರ್ತವೆ ಮನೆಯಲ್ಲಿ, ಅಷ್ಟು ಬರೋದು ಹೋಗೋದು, ತರೋದು, ತಿನ್ನೋದು, ಕೊಡೋದು ಎಲ್ಲನೂ ತಾವು ಒಬ್ಬರೇ ನಿರ್ವಹಣೆ ಮಾಡ್ತಾ ಇರ್ತಾರೆ. ಅದರ ಆಳ ಅಗಲ ಪರಿಚಯ ಗೊತ್ತಾಗೋದಿಲ್ಲ. ಇಲ್ಲದೇ ಇದ್ದಾಗ ಮಾತ್ರ ನೀವು 3 ದಿವಸದಲ್ಲೆಲ್ಲ ಬಣ್ಣಗೇಡು ಮಾಡಿ ಇಟ್ಟುಬಿಟ್ಟಿರ್ತೀರಿ ಮನೆ ಅಂಬೋದನ್ನು. ಅದಕ್ಕೆ ಗೃಹಿಣಿ ಗ್ರಹ ಮುಚ್ಯತೆ ಅಂತ. ಇಲ್ಲದೇ ಇದ್ದರೆ ಮುಚ್ಚತ್ತೆ. ಗೃಹಿಣಿ ಇದ್ದರೆ ಗ್ರಹಂ ಉಚ್ಯತೆ ಅಂತ ಶುದ್ಧ ಸಂಸ್ಕೃತ. ಇಲ್ಲದೇ ಇದ್ದರೆ ಗೃಹಿಣಿ ಇಲ್ಲದೆ ಹೋದರೆ ಗ್ರಹ ಮುಚ್ಚತ್ತೆ. ಅದಕ್ಕೆ ಪ್ರತಿಯೊಂದು ವಿಷಯದಲ್ಲಿಯೂ ದೋಷಾನ್ವೇಷಣೆ ಮಾಡೋದು ಹೇಗೆ ಅಂತ ಗೊತ್ತಿರ್ತದೆ. ಹೇಗೆ ಯಾವುದರಲ್ಲಿ ದೋಷವನ್ನು ಎತ್ತಿ ತೋರಿಸ್ಬೇಕು, ಯಾವುದನ್ನು ತಪ್ಪು ಅಂತ ಹೇಳಿ ಮಾತಾಡಬೇಕು,
ಇಂಥದ್ದನ್ನು ನಿಪುಣತರವಾಗಿ ಯೋಚನೆ ಮಾಡುವಂಥ ಸಾಮರ್ಥ್ಯ ಇರ್ತದೆ ಯಾರಿಗೆ? ಹೆಣ್ಮಕ್ಳಿಗೆ. ಅದರಲ್ಲೂ ಅಧಿಕಾರಸ್ಥರಾದಂಥವ್ರಿಗೆ ಇನ್ನೂ ಹೆಚ್ಚಿರ್ತದೆ. ಅಷ್ಟು ಇದ್ರೂ ಕೂಡ ಅಷ್ಟು ಅಧಿಕಾರಸ್ಥಳಾಗಿ ಅತ್ಯಂತ ಅವಳ ಅಂಗುಲವನ್ನು ನಿತ್ಯದಲ್ಲಿ ನಿರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ನೋಡಿದ್ರೂ ಕೂಡ ಅವಳಿಗೆಲ್ಲಿ ಲೋಪದೋಷ ಇದೆ ಅಂತನ್ನೋದು ಸುದೇಶ್ನಾದೇವಿಗೆ ನಿಲುಕ್ತಾನೆ ಇರಲಿಲ್ಲ. ಯಾಕಂದರೆ ಸ್ವಭಾವದಲ್ಲಿಯೇ ದೇವತಾ ಸ್ತ್ರೀ ಅವಳು ದ್ರೌಪದಿ ದೇವಿ. ಅಂಥವಳಿಗೆ ದೋಷಗಳನ್ನು ಅನ್ವೇಷಣೆ ಮಾಡೋದು ಅಶಕ್ಯ ಸಾಧ್ಯವಾದಂತಹ ಮಾತು. ಮನುಷ್ಯಮಾನದಲ್ಲಿ ಊಹಾ ಮಾಡಲಿಕ್ಕೆ ಯಾಕೆಂದರೆ ಅವಳಲ್ಲಿ ದೋಷಗಳೇ ಇಲ್ಲ. ಅಂಥದ್ರಲ್ಲಿ ಅವಳಿಗೆಲ್ಲಿ ಲೇಷ ಭಾಗದಷ್ಟು ದೋಷ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅವಳ ಮೇಲೆ ಯಾವ ಕ್ರಮದಲ್ಲಿ ಹಿಡಿತ ಸಾಧಿಸ್ತೀರಿ ನೀವು? ಕೆಲವಾರು ವ್ಯಕ್ತಿಗಳ ಜೊತೆಗೆ ನಿಮ್ಮ ಕೆಳಗಿನವರೇ ಆದ್ರೂ ಕೂಡ ನೀವು ಯಾವುದೇ ಕೆಲಸಗಳನ್ನು ಮಾಡಿದರೂ ನಿಮ್ಮಕ್ಕಿಂತಲೂ ಚೆನ್ನಾಗಿ ಮಾಡಿ ನಿಮಗೆ ಅನುವರ್ತನಶೀಲರಾಗಿ ಇದ್ದುಬಿಟ್ರು ಅಂತಂದರೆ ನೀವು ಅವರನ್ನು ಹಿಂಸಿಸೋದಾಗಲಿ ಅಪಮಾನಿಸೋದಾಗಲಿ ಕಷ್ಟ ಆಗಲಿಕ್ಕೆ ಶುರುವಾಗ್ತದೆ. ಯಾಕೆಂದರೆ ಆ ವ್ಯಕ್ತಿತ್ವವೇ ನಿಮ್ಮ ಮೇಲೆ ಗಾಢವಾದ ಪರಿಣಾಮವನ್ನು ಬೀರ್ತದೆ. ಹೀಗೆ ದ್ರೌಪದಿ ತನ್ನ ವ್ಯಕ್ತಿತ್ವದಿಂದಲೇ ಏನು ಮಾಡಿಬಿಟ್ಟಿದ್ಲು, ಸುದೇಶ್ನಾದೇವಿಯ ಮೇಲೆ ಅತ್ಯಧಿಕವಾದಂತಹ ಪರಿಣಾಮವನ್ನು ಬೀರಿದ್ಲು. ಅದರ ಪ್ರಭಾವ ಹೇಗಿತ್ತು ಅಂತಂದರೆ ಒಂದು ಮಾತು ಹೆಚ್ಚು ಆಡಲಿಕ್ಕೆ ಸುದೇಶ್ನಾದೇವಿ ಯೋಚನೆ ಮಾಡ್ತಿದ್ಲು. ಕಠೋರವಾದ ಒಂದು ಕೆಲಸ ನೀನು ಮಾಡಲೇಬೇಕು ಅಂತ ಹೇಳಲಿಕ್ಕೆ ಸುದೇಶ್ನಾದೇವಿ ಕಡೆನೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅಂತಾಳೆ, ನೀನು ಅವಳಿಗೇನಾದ್ರೂ ಈ ರೀತಿಯಲ್ಲಿ ಒತ್ತಾಯ ಮಾಡಬೇಕು ಅಂತ ನನ್ನ ಮೂಲಕವಾಗಿ ಹೇಳಿಸೋದಾದರೆ ಅದು ನನ್ನ ಪ್ರಾಣವನ್ನು ತ್ಯಾಗ ಮಾಡೋದು ನನಗೆ ಎಷ್ಟು ಕಷ್ಟನೋ ಅಷ್ಟೇ ಕಷ್ಟ ಅವಳಿಗೇನಾದ್ರೂ ಇಂಥ ಒಂದು ನೀಚವಾಗಿರ್ತಕ್ಕಂತಹ ಸಲಹೆಗಳನ್ನು ಕೊಡೋದು ಅಥವಾ ನೀಚ ಕಾರ್ಯಗಳಿಗೆ ಅವಳನ್ನು ಪ್ರೇರೇಪಣೆ ಮಾಡೋದು. ಅವನಂದ ನಾ ಪ್ರಾಣ ಬಿಟ್ಟು ಬಿಡ್ತೀನಿ ಅಂದ. ಇವಳಂದ್ಲು ಅವಳಿಗೆ ಹೇಳೋದಂದ್ರೆ ನಾನು ಪ್ರಾಣ ಬಿಡಬೇಕಾಗ್ತದೆ ಅಂತ ನಂದು. ಇಷ್ಟು ಹೇಳಿದ ಮೇಲೆ ಕೀಚಕ ಅಂತಾನೆ, ನೀ ಏನೋ ಹೆದರಿಸ್ತಾ ಇದ್ದೀಯಲ್ಲ, ಅವಳಿಗೆ 5 ಜನ ಇದ್ದಾರೆ ಕಾಪಾಡೋರು, ಅವರಿದ್ದಾರೆ ಇವರಿದ್ದಾರೆ, ಯಾರೂ ವ್ಯಕ್ತವಾಗಿ ಕಾಣಿಸ್ತೇ ಇದ್ರೇನು ಗುಪ್ತವಾಗಿ ಅವಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. 100 ಜನ, 5 ಜನ ಅಲ್ಲ 100 ಜನ ಗಂಧರ್ವರು ಬರಲಿ, ಅವರನ್ನು ಏಕಾಂಗಿಯಾಗಿ ಎದುರಿಸಿ ಕೊಲ್ಲುವಂತಹ ಸಾಮರ್ಥ್ಯ ನನ್ನ ಹತ್ರ ಇದೆ. 1000 ಜನ ಬರಲಿ, ಕೊಲ್ತೀನವರು. ಅಹಮೇಕೋ ಹನಿಷ್ಯಾಮಿ ಗಂಧರ್ವಾನ್ ಪಂಚಕಿಂ ಪುನಃ. 100 ಜನರನ್ನು ಕೊಲ್ತೀನಿ ಅಂದಾಗ 5 ಜನ ನನಗೆ ಯಾವ ಲೆಕ್ಕ. ನಿಂಗೊಂದು ವಿಷಯ ಹೇಳ್ತೀನಿ ಕೇಳು. ಕಾಮುಕರಲ್ಲಿ ಅತ್ಯಂತ ಲಂಪಟತನದ ವ್ಯಕ್ತಿ ಕೀಚಕ. ಅತ್ಯಂತ ಕಾಮಲಂಪಟರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಏನಾಗಿರ್ತದೆ ಅಂತಂದರೆ ಸ್ತ್ರೀ ಸ್ವಭಾವದ ಬಗ್ಗೆ ಆಳವಾಗಿರತಕ್ಕಂತಹ ಕುತ್ಸಿತವಾದ ವಿಚಾರಗಳ ಬಗ್ಗೆ ಅತ್ಯಂತವಾದಂತಹ ಪರಿಚಯ ಇರ್ತದೆ. ಅನೇಕ ಪ್ರಭೇದಗಳಿದೆ ಸ್ತ್ರೀಯರಲ್ಲಿ. ಯಾವ ದೇಶದ ಸ್ತ್ರೀಯರಾದರು ಅಂತಂದರೆ ಹೇಗೆ ಮಾತಾಡ್ತಾರೆ, ವರ್ತನೆ ಯಾವ ರೀತಿ ಇರ್ತದೆ, ಅದರಲ್ಲಿ ಅನೇಕ ಪ್ರಭೇದಗಳು. ಹಸ್ತಿನಿ, ಶಂಖಿಣಿ, ಚಿತ್ತಿನಿ ಅಂತ ಹೇಳಿ ಅನೇಕ ಪ್ರಭೇದದ ಸ್ತ್ರೀಯರುಗಳು. ಆಯಾ ಸ್ತ್ರೀಯರಿಗೆ ಅತ್ಯಂತ ಅನುಕೂಲಕರವಾಗಿರೋದು ಕೆಲವರಿಗೆ ಮಾತು, ಕೆಲವರಿಗೆ ಹಾವಭಾವ, ಕೆಲವರಿಗೆ ನಡತೆ, ಕೆಲವರಿಗೆ ವ್ಯಕ್ತಿತ್ವ, ಕೆಲವರಿಗೆ ಅನ್ನಪಾನ ಭೋಜನಾದಿಗಳು, ಇನ್ನು ಕೆಲವರಿಗೆ ವಿಹಾರದ ಸ್ಥಾನಗಳು. ಒಬ್ಬೊಬ್ಬರಿಗೆ ಒಂದೊಂದರ ಮೇಲೆ ಏನಿರ್ತದೆ ಅಂದರೆ ಅತ್ಯಧಿಕವಾದಂತಹ ಬಯಕೆ ಇರ್ತದೆ. ಯಾವ ಬಯಕೆ ಇರ್ತದೆ ಅಂತನ್ನೋದನ್ನು ಗುರುತಿಸಿ ಏನು ಮಾಡಬೇಕು ಅಂದರೆ ಸ್ತ್ರೀಯ ಜೊತೆಗೆ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳಿ ಮನ್ಮಥ ಕಲಾಶಾಸ್ತ್ರ ಅಂತ ಹೇಳಿದೆ. ಅದರಲ್ಲೆಲ್ಲ ಹೇಳುತ್ತಾರೆ. ಇಂಥದ್ರಲ್ಲೆಲ್ಲ ಕೀಚಕ ಅನೇಕ ಜನ ಸ್ತ್ರೀಯರನ್ನು ತಾನು ಭೋಗಿಸಿರತಕ್ಕಂತಹ ಅನುಭವ ಮತ್ತು ಹಾಗೆ ಸ್ತ್ರೀಯರ ಒಡನಾಟದ ಪರಿಚಯ ಇದ್ದಂಥವನು ಅಂತಾನೆ. ಸ್ತ್ರೀ ಸ್ವಭಾವದಲ್ಲಿ ಅತ್ಯಂತ ಅಲಂಕೃತನಾಗಿರ್ತಕ್ಕಂಥ ಪುರುಷ, ಒಳ್ಳೆ ಸುಗಂಧಮಯವಾದಂತಹ ದ್ರವ್ಯಗಳನ್ನು ತನ್ನ ದೇಹಕ್ಕೆ ಅಲಂಕಾರ ರೂಪದಲ್ಲಿ ಧಾರಣ ಮಾಡತಕ್ಕಂಥವನು, ಒಳ್ಳೆಯ ವಸ್ತ್ರಾಭರಣಗಳನ್ನು ಹಾಕ್ಕೊಳ್ತಕ್ಕಂತಹ ವ್ಯಕ್ತಿ. ಯಾವನು ಸಂಬಂಧದಲ್ಲಿ ನನಗೇನಾಗಬೇಕು ಅಂತಿಲ್ಲ, ಅವರ ಮೇಲೆ ಸ್ತ್ರೀಯರಿಗೆ ವ್ಯಾಮೋಹ ಅನ್ನೋದು ಬರ್ತದೆ ಅಂತ ಕುತ್ಸಿತ ಸ್ತ್ರೀಯರ ಪ್ರಭೇದವನ್ನೆಲ್ಲ ಹೇಳ್ತಾನೆ. ಒಬ್ಬ ಅತ್ಯಂತ ನೀಚ ಜಾತಿಯ ಸ್ತ್ರೀ, ಇದೆಲ್ಲ ಒಳ್ಳೆ ಉತ್ತಮರಾಗಿರ್ತಕ್ಕಂತಹ
ಕುಲತಃ ಉತ್ತಮರಾಗಿರ್ತಕ್ಕಂಥ ಸ್ತ್ರೀಗೆ ಅನ್ವಯಿಸುವುದಿಲ್ಲ. ಯಾಕೆಂತಂದರೆ ಕುಲವನ್ನು ನೋಡಿ ಹೆಣ್ಣು ತಗೊಂಬ ಅಂತಂದು ಹೇಳ್ತೀವಲ್ಲ, ಉತ್ತಮ ಕುಲಜರಾಗಿರ್ತಕ್ಕಂತಹ ಸ್ತ್ರೀಗೆ ಇದೆಲ್ಲವೂ ಅನ್ವಯಿಸೋದಿಲ್ಲ. ನೀಚ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂತಹ ಸ್ವಭಾವ ಅಂತನ್ನೋದು ಬರ್ತದೆ. ಆ ಸ್ವಭಾವದ ಪರಿಣಾಮದಿಂದ ಅವರೇನು ಮಾಡ್ತಾರೆ ಅಂತಂದರೆ ಪರಪುರುಷರಿಗೆ ವಶರಾಗ್ತಾರೆ. ಇವಳು ನೀಚ ಜಾತಿಯಲ್ಲಿ ಹುಟ್ಟಿದಂಥವಳು, ಇವಳನ್ನು ಆ ರೀತಿಯಲ್ಲಿ ನಾನೇನು ಮಾಡ್ಕೊಂಬಿಡ್ಬೋದು, ವಶವರ್ತಿಯನ್ನಾಗಿ ಮಾಡ್ಕೊಳ್ಬಹುದು. ಅದಕ್ಕಾಗಿ ಮಾಂ ನಿರೀಕ್ಷ್ಯ ಅನುಲಿಪ್ತಾಂಗಂ ಸರ್ವಾಭರಣಭೂಷಿತಂ ವಶಮೇಷ್ಯತಿ ಸೈರಂಧ್ರಿ ಮನ್ಮಥೇನ ಪ್ರಪೀಡಿತ. ನಾನು ನೋಡ್ಲಿಕ್ಕೆ ಅತ್ಯಂತ ಸುಂದರಾಂಗನಾಗಿರ್ತಕ್ಕಂಥ ಪುರುಷ, ನಾಗಾಯುತ ಬಲಸಹಸ್ರಗಳಿದ್ದಾವೆ ನನ್ನ ಭುಜದಲ್ಲಿ, ಅತ್ಯಂತ ಬೇಕಾದಷ್ಟು 10,000 ಆನೆಗಳ ಬಲ ಅನ್ನೋದು ನನ್ನ ತೋಳ್ನಲ್ಲಿದೆ. ಬಲಿಷ್ಠ, ಸುಂದರ, ಶೌರ್ಯವಂತ, ಪರಾಕ್ರಮಿ. ಒಬ್ಬ ಸ್ತ್ರೀ ಕ್ಷತ್ರಿಯ ಜಾತಿಯವನಾಗಿರ್ತಕ್ಕಂತಹ ನನ್ನನ್ನು ನಿಷೇಧ ಮಾಡಲಿಕ್ಕೆ ಅದು ಯಾವ ವಿನೂತನವಾದಂತಹ ಕಾರಣ ಇದೆ? ನನ್ನನ್ನು ಬಿಡಬೇಕು ಅಂದರೆ ಆ ಸ್ತ್ರೀ ಏನಾದರೂ ಕಾರಣ ಹೇಳಬೇಕಲ್ಲ, ಅವನು ಚೆನ್ನಾಗಿಲ್ಲ ಅಂತ ಅನ್ಬೋದು, ನೋಡಲಿಕ್ಕೆ ಪರಾಕ್ರಮ ಇಲ್ಲ ಅನ್ಬಹುದು, ಹೇಡಿ ಅಂತ ಅನ್ಬೋದು, ನಪುಂಸಕ ಅನ್ಬೋದು. ಯಾವ ದೋಷಗಳನ್ನು ಪುರುಷ ಶ್ರೇಷ್ಠನಾಗಿರ್ತಕ್ಕಂಥ ನನ್ನಲ್ಲಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಸ್ತ್ರೀ ಸಾಮಾನ್ಯರು ನನ್ನನ್ನು ನೋಡಿದರೆ ಬೈಕೆಯನ್ನು ಪಡಬೇಕು. ಅವಳು ನಿಷೇಧ ಮಾಡಿದ್ದಾಳೆ ಅಂದರೆ ಯಾವುದೋ ಒಂದು ಒತ್ತಾಯಕ್ಕೋ ಅಥವಾ ಯಾವುದೋ ಒಂದು ಒತ್ತಡಕ್ಕೋ ಮಣದವಳು ಏನು ಮಾಡ್ತಿದ್ದಾಳೆ ಅಂದರೆ ಈ ರೀತಿ ಮಾತಾಡ್ತಿದ್ದಾಳೆ. ಅವಳನ್ನು ನಾನಾಗಿ ಹೋಗಿ ಒಲಿಸ್ಲಿಕ್ಕೆ ಆಗ್ತಿಲ್ಲ. ಅದಕ್ಕಾಗಿ ನೀ ಏನು ಮಾಡು ಅಂತಂದರೆ ಅವಳಿಗಿರುವಂತಹ ಸಂಕೋಚವನ್ನು ಬಿಡಿಸಿಬಿಡು ಅಂತ ಹೇಳ್ತಾನೆ. ಇಷ್ಟು ಹೇಳಿ ಸಾತ್ವಂ ದೃಷ್ಟ್ವಾ ನಯಸ್ತ್ವೇನಾಂ ಜೀವಿತಂ ಮೇ ಯದಿಚ್ಛಸಿ, ನನ್ನ ಬದುಕನ್ನು ನೀನು ಬಯಸೋದಾದ ಪಕ್ಷದಲ್ಲಿ ಅವಳನ್ನು ನನಗೆ ಒಪ್ಪಿಸುವಲಿಕ್ಕೆ ನೀನೇನು ಮಾಡು, ಪ್ರಯತ್ನವನ್ನು ಮಾಡು ಅಂತ ಹೇಳ್ದ. ಇಷ್ಟು ಹೇಳಿದರೆ ಸುದೇಶ್ನಾದೇವಿ ತಾನೇ ಅಳ್ಳಿಕ್ಕೆ ಆರಂಭ ಮಾಡಿಬಿಟ್ಲು. ಕೀಚಕ ದ್ರೌಪದಿ ದೇವಿಗೆ ಮಾತಾಡಬೇಕಾಗಿರತಕ್ಕಂತಹ ಮಾತುಗಳನ್ನೇನು ಹೇಳ್ತಿದ್ದಾನೆ, ದ್ರೌಪದಿ ದೇವಿಯ ವಿಷಯದಲ್ಲಿ ಏನು ಹಗುರವಾದ ಮಾತುಗಳನ್ನು ಆಡ್ತಿದ್ದಾನೆ, ಅದನ್ನು ಕೇಳಿದರೆ ದುಃಖ ಸುದೇಶ್ನಾದೇವಿಗೆ ತಡ್ಕೊಳ್ಳಿಕ್ಕಾಗ್ತಿಲ್ಲ. ಹೇಗೆ ಯೋಚನೆ ಮಾಡ್ತಾನೆ ಇವನು ಅಂತ ಹೇಳಿ. ಯಾಕೆಂದರೆ ಅವಳೊಬ್ಬಳು ಸತ್ಕುಲ ಪ್ರಸೂತೆಯಾಗಿರ್ತಕ್ಕಂತಹ ಹೆಣ್ಣುಮಗಳು, ಒಂದು ಕುಲಜಳ ಆಗಿರತಕ್ಕಂತಹ ಸ್ತ್ರೀ. ಅಂಥವಳಿಗೆ ಉತ್ತಮ ಕುಲದಲ್ಲಿ ಸಮುತ್ಪನ್ನಳಾಗಿರ್ತಕ್ಕಂತಹ ಒಬ್ಬ ಹೆಣ್ಣುಮಗಳ ಬಗ್ಗೆ ಇನ್ಯಾರಾದ್ರೂ ಅನ್ಯಥಾ ಚಿಂತನೆ ಮಾಡಿದರೆ ಆ ಹೆಣ್ಣುಮಗಳು ಯಾವ ರೀತಿ ನೋಯಬಹುದು, ಅವಳಿಗೆ ತನ್ನ ಬದುಕೇ ಯಾವ ರೀತಿಯಲ್ಲಿ ದುರ್ಭರ ಅಂತ ಅನ್ನಿಸ್ಬೋದು. ಯಾಕೆಂದರೆ 10 ಹಲವು ಸಮಸ್ಯೆಗಳನ್ನು ಲೀಲಾಜಾಲವಾಗಿ ಪುರುಷರಾಗಿರ್ತಕ್ಕಂಥವ್ರು ಇನ್ನೊಬ್ಬರ ಎದುರಿಗೆ ಬಾಯಿ ಬಿಟ್ಟು ಹೇಳಿಬಿಡ್ಬೋದು. ಆದರೆ ಆಯಾ ಸಮಸ್ಯೆಗಳನ್ನು ವಾಸ್ತವದಲ್ಲಿ ಹೆಣ್ಣು ಮಕ್ಕಳು ಗುರುತಿಸಿದ್ರೂ ಹೇಳಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಅವರಿಗಿರ್ತದೆ. ಮೊದಲನೇದ್ದು ಸಹಜವಾಗಿರ್ತಕ್ಕಂಥ ಲಜ್ಜೆ. ಎರಡನೇದ್ದು ಯಾವ ಮಾತುಗಳನ್ನು ಆಡಿದರೆ ನಾವು ಯಾರದೋ ಒಬ್ಬರ ಆಶ್ರಯದಲ್ಲಿ ಇದ್ದೀವಿ, ಅವರು ಈ ನಮ್ಮ ಮಾತುಗಳನ್ನು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಬಲ್ಲರು, ಎಷ್ಟರ ಮಟ್ಟಿಗೆ ಒಪ್ಕೊಳ್ಬಲ್ಲರು. ಹೇಳ್ಬೋದಷ್ಟೇ, ಗಂಡಸ್ರಿಗೆ ಹಿಂಗೆ ಮಾಡಿರಿ ಅಥವಾ ಹಿಂಗಿದೆ, ಇಂಥವ್ರು ಬಂದರೆ ತೊಂದರೆ ಆಗ್ತದೆ, ಈ ರೀತಿ ಇದ್ದಂತಹ ವ್ಯಕ್ತಿಗಳು ನಮ್ಮ ಹತ್ರ ಬರಬಾರ್ದು, ಇಂಥವ್ರ ಮನೆಯಲ್ಲಿ ಬಂದರೆ ಅವ್ರು ನೋಡುವಂತಹ ನೋಟ ಸರಿ ಇಲ್ಲ, ಅಥವಾ ಇಂಥವ್ರು ಯಾರೋ ಬಂದರೆ ಅವರಿಗೆ ಅವರ ಮಾನಸಿ ಭಾವನೆಗಳು ನಮಗೆ ಹೊಂದಾಣಿಕೆ ಆಗೋದಿಲ್ಲ. ಇದನ್ನು ಹಲವು ಕ್ರಮದಲ್ಲಿ ಗಂಡಸರಿಗೆ ಹೇಳ್ಬೋದು. ಅದರ ಸ್ವಲ್ಪ ಚರ್ಮ ದಪ್ಪ ನೋಡ್ರಿ ಗಂಡಸರು, ಅದರಿಂದ ಬೇಗ ಇದು ತಲೆಯಲ್ಲಿ ಹೋಗೋದಿಲ್ಲ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೂ ಕೂಡ ಅದನ್ನು ನಿಷೇಧ ಮಾಡಲಿಕ್ಕಾಗೋದಿಲ್ಲ. ಇದನ್ನು ನಾವೆಲ್ಲ ಹೇಳೋದು, ವಾಸ್ತವದಲ್ಲಿ ಲಕ್ಷ್ಮೀದೇವಿ ಹೇಳ್ತಾಳಂತೆ, ಪತಿವ್ರತಾನಾಂ ಅಪರಃ ಕ್ವಭಾರಃ ತಥಾಹಿ ಲೋಕೆ ಪತಿನಿಂದಕೆಭ್ಯಃ ಪತಿವ್ರತಾನಾಂ ಅಪರಃ ಕ್ವಭಾರಃ ಅಂತಾಳೆ. ಲೋಕದಲ್ಲಿ ಗಂಡನನ್ನು ನಿಂದಿಸ್ತಕ್ಕಂಥವ್ರು ಯಾರು ಲಂಪಟರಾಗಿರ್ತಕ್ಕಂಥವ್ರು, ಯಾರು ಕಾಮುಕರಾಗಿರ್ತಕ್ಕಂಥವ್ರು, ಯಾರು ದೃಷ್ಟಿ ಸರಿ ಇಲ್ಲದೆ ಇದ್ದಂಥವ್ರು, ಯಾರಿಗೆ ಮಾನಸಿಕ ಭಾವನೆಗಳು
ದುಷ್ಟವಾಗಿರ್ತದೆಯೋ ಅಂಥ ವ್ಯಕ್ತಿಗಳು ಬಂದರು ಅಂತಂದರೆ ತಮ್ಮನ್ನಾಗಲಿ ಅಥವಾ ತಮ್ಮ ಗಂಡನನ್ನಾಗಲಿ ನೀಚ ವಚನಗಳಿಂದ ಮಾತಾಡಿದರು ಅಂತಂದರೆ ಆ ಮಾತುಗಳ ತೂಕವನ್ನು ಸಹಿಸಲಿಕ್ಕೆ ಆಗೋದಿಲ್ಲಂತೆ. ಆ ಮಾತಿನ ತೂಕ ಅದು ತುಂಬ ಭಾರ ಆಗ್ತದಂತೆ. ಭೂಮಿಯಲ್ಲಿ ಅನೇಕ ಜನ ಹುಟ್ಟುತ್ತಾರಲ್ಲ, ಹುಟ್ಟಿದವರು ಎಲ್ಲರೂ ಹುಟ್ಟಿದ್ರು ಅನ್ನೋ ಕಾರಣಕ್ಕೆ ಭೂಮಿಗೆ ಭಾರ ಇಲ್ಲಂತೆ. ಬೇಕಾದಷ್ಟು ಜನ ಹುಟ್ಟುತ್ತಾರೆ, ಬೇಕಾದ ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಧನೆಗಳನ್ನು ಮಾಡಿ ಭೂಮಂಡಲದಲ್ಲಿ ಇರೋಷ್ಟು ಕಾಲ ಇದ್ದು ಆನಂತರದಲ್ಲಿ ಎದ್ದೋಗ್ತಾರೆ. ಎಲ್ಲರಿಂದ ಭೂಮಿಗೆ ಭಾರ ಇಲ್ಲಂತೆ. ಯಾರಿಂದ ಭಾರ ಅಂತಂದರೆ ಯಾರು ಈ ಭೂಮಿಯಲ್ಲಿ ಸಕಲ ವಿಧವಾದ ಸವಲತ್ತುಗಳನ್ನು ಪರಮಾತ್ಮನ ದ್ವಾರ ಪಡೆದು ಭಗವಂತನನ್ನೇ ನಿಂದಿಸ್ತಾರೋ ಅಂಥವರು ಭೂಮಿಗೆ ಭಾರರಾಗಿ ತೋರ್ತಾರಂತೆ. ದುಃಖ ಆಗ್ತದೆ ಆ ಸಮಯದಲ್ಲಿ. ನನ್ನ ಗಂಡನಿಂದ ಸರ್ವಸ್ವ ಪಡಿತಿರ್ತಕ್ಕಂತಹ ವ್ಯಕ್ತಿ ನನ್ನ ಗಂಡನನ್ನು ನಿಂದಿಸ್ತಾನೆ, ಅದು ಎಲ್ಲಿದ್ದುಕೊಂಡು? ನನ್ನ ಮೇಲೇ ಇದ್ದುಕೊಂಡು. ಭೂದೇವಿ ದುಃಖ ಪಡ್ತಾಳೆ. ಯಾಕೆಂದರೆ ಈ ಕಾರಣದಿಂದ ಆ ಸ್ವಭಾವ ಹೆಣ್ಮಕ್ಳಿಗೆ ಇದ್ದದ್ರಿಂದಾಗಿ ಅವರು ತಮ್ಮ ಗಂಡನನ್ನು ನಿಂದಿಸುವವರಾಗಲಿ ಅಥವಾ ತಮ್ಮ ಗಂಡನ ಯಾವ ಸ್ಥಾನ ಇದೆ, ತನ್ನನ್ನು ಪಾಲನೆ ಮಾಡ್ತಕ್ಕಂಥ ಸ್ಥಾನ, ತನ್ನನ್ನು ಪೋಷಣೆ ಮಾಡ್ತಕ್ಕಂಥ ಸ್ಥಾನ, ತನ್ನಿಂದ ಸುಖವನ್ನು ಪಡೆಯತಕ್ಕಂಥ ಸ್ಥಾನ ಇದೆ, ಅದನ್ನು ಬೇರೆಯವರು ಯಾರಾದರೂ ಅತಿಕ್ರಮಣ ಮಾಡ್ತಾರೆ ಅಂತಾದರೆ ಆ ವಿಚಾರವೂ ಕೂಡ ಏನಾಗ್ತದೆ ಅಂದರೆ ಹೆಣ್ಮಕ್ಳಿಗೆ ತುಂಬ ದುಃಖದಾಯಕವಾಗಿರ್ತದೆ. ಎಷ್ಟು ರೀತಿಯಿಂದ ಸ್ತ್ರೀಯರ ಮನಸ್ತತ್ವವನ್ನು ವೇದವ್ಯಾಸ ದೇವರು ಸೆರೆ ಹಿಡಿತಾರೆ ಅಂದರೆ ಇಲ್ಲಿಲ್ಲದೆ ಇದ್ದದ್ದು ಪ್ರಪಂಚದಲ್ಲಿ ಇನ್ನೆಲ್ಲೂ ಇಲ್ಲ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ಕಥಂಚನ. ಅಂಥ ಒಂದು ಅದ್ಭುತವಾಗಿರತಕ್ಕಂತಹ ಸ್ತ್ರೀಯರ ಮನಸ್ತತ್ವ. ಆದ್ದರಿಂದ ಆ ಮನಸ್ತತ್ವವನ್ನು ಸ್ವಯಂ ತಾನು ರೂಢಿಸಿಕೊಂಡವಳು, ತನ್ಗಿಂತಲೂ ಉನ್ನತ ಪ್ರಮಾಣದಲ್ಲಿ ಅದು ದ್ರೌಪದಿ ದೇವಿಯಲ್ಲಿ ಇದೆ ಅಂತ ಗೊತ್ತಿದ್ದವಳು ಸುದೇಶ್ನಾದೇವಿ. ಈ ವಿಷಯವನ್ನು ಹೇಳು ಅಂತಂದರೆ ತಾನೇ ಗಳ ಅಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಹೇಗೆ ಹೇಳಲಿ ನಾನು? ಅಹೋ ದುಃಖಂ ಅಹೋ ಕೃಚ್ಛ್ರಂ ಅಹೋ ಪಾಪಂ ಇತಿ ಸ್ಮಃ ಪ್ರಾರುದ ಭೃಷ ದುಃಖಾರ್ಥ ವಿಷಾದಂ ತಸ್ಯ ವೀಕ್ಷ್ಯಸ. ಬಹಳ ಕೀಚಕನ ದುಃಖವನ್ನು ನೋಡಿ ಆ ದುಃಖದಕ್ಕಿಂತಲೂ ದ್ರೌಪದಿ ದೇವಿಯ ದುಃಖವನ್ನು ಪರಿಕಲ್ಪನೆ ಮಾಡಿಕೊಳ್ತಾ ತಾನು ಏನು ಮಾಡ್ತಾ ಇದ್ದಾಳೆ ಅಂತಂದರೆ ದುಃಖವನ್ನು ಪಡ್ತಾ ಇದ್ದಾಳೆ. ಪಾತಾಳೇಶು ಪತತ್ಯೇಷಃ ವಿಲಪನ್ ವಡವಾಮುಖೆ ತ್ವತ್ಕೃತೆ ವಿನಶಿಷ್ಯಂತಿ ಭ್ರಾತರ ಸುಹೃದಶ್ಚ ಮೇ ಕಿನ್ನು ಶಕ್ಯಂ ಮಯಾ ಕರ್ತುಂ ಯತ್ತ್ವಮೇವಂ ಅಭೀಪ್ಸಿತಃ ನ ಚ ಶ್ರೇಯೋಭಿಜಾನೀಷೆ ಕಾಮಮೇವ ಅನುವರ್ತಸೆ. ಪಾತಾಳೇಶು ಪತತ್ಯೇಷಃ, ಇವನು ಇಂಥ ಒಂದು ನೀಚವಾದಂತಹ ಬಯಕೆಯನ್ನು ಇಟ್ಟುಕೊಂಡು ಈ ಬಯಕೆಯನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡಲಿಕ್ಕೆ ಹೊಂಟ ಅಂದರೆ ಇವ ಬೀಳೋದನ್ನು ನೆಲದ ಮೇಲಲ್ಲ, ಪಾತಾಳದಲ್ಲಿ ಬೀಳ್ತಾನೆ. ಯಾಕೆ ಅಂದರೆ ಅತ್ಯಂತ ನೀಚಕರವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಫಲವೂ ಕೂಡ ಏನಾಗ್ತದೆ ಅಂದರೆ ತುಂಬ ದುಷ್ಟವಾದದ್ದೇ ಬರ್ತದೆ. ಅದೇ ರೀತಿಯಲ್ಲಿ ಸಮುದ್ರದಲ್ಲಿ ಒಡವಾಗ್ನಿ ಅಂತ ಅನ್ನೋದೊಂದಿದೆ. ಆ ಒಡವಾಗ್ನಿಯಲ್ಲಿ ಹೋಗಿ ಬೀಳಲಿಕ್ಕೆ ಅವಕಾಶ ಇದೆ ಇವನಿಗೆ. ಯಾಕೆಂದರೆ ಇವ ಬಯಸ್ತಿರೋಂಥ ಪದಾರ್ಥ ಅಷ್ಟು ಘೋರವಾದಂಥದ್ದು. ಅವಳು ಸಾಮಾನ್ಯ ಸ್ತ್ರೀ ಅಲ್ಲ ಅಂತನ್ನೋದು ತನಗೆ ಗೊತ್ತಿದೆ. ಇಷ್ಟೇ ಅಲ್ಲ, ಕೆಲವಾರು ಸಾರಿ ನಾನು ಪೂರ್ವದಲ್ಲೇ ತಿಳಿಸಿದ ಹಾಗೆ ಒಬ್ಬ ಮಾಡತಕ್ಕಂತಹ ದೋಷ ಇಡೀ ಕುಲವನ್ನು ಏನು ಮಾಡ್ತದೆ ಅಂದರೆ ಬಾಧಿಸ್ತದೆ. ಸೀತಾಪಹರಣ ಮಾಡಿದವನು ರಾವಣನೇ ಆಗಿದ್ದರೂ ಕೂಡ ರಾವಣ ತಾನೊಬ್ಬನೇ ಸಾಯದೇನೆ ತನ್ನ ಅನುಬಂಧಿಗಳನ್ನೆಲ್ಲರನ್ನೂ ಕೂಡ ಸೀತಾಪಹರಣಕ್ಕೆ ಶಿಕ್ಷೆ ಪಡೆಯೋ ಹಾಗೆ ಮಾಡ್ದ. ಯಾಕೆ ಅಂದರೆ ಅವ್ರು ಯಾರೂ ಕೂಡ ಇವನ ಈ ದುಷ್ಕಾರ್ಯವನ್ನು ನಿಷೇಧ ಮಾಡಲಿಲ್ಲ, ಅಷ್ಟೇ ಕಾರಣ. ತ್ವತ್ಕೃತೇ ವಿನಶಿಷ್ಯಂತಿ ಭ್ರಾತರ ಸುಹೃದಶ್ಚ ಮೇ, ನಿನಗೋಸ್ಕರವಾಗಿ ನನ್ನ ಸುಹೃಜ್ಜನ ಬಾಂಧವರು ಎಲ್ಲರೂ ಕೂಡ ನಾಶವನ್ನು ಹೊಂದುತ್ತಾರೆ, ಅವರು ಬದುಕ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಅಂದರೆ ಮುಂದೇನು ನಡೆಯಬಹುದು ಅಂತನ್ನುವಂತಹ ಸಾಮಾನ್ಯಾಕಾರದ ಚಿತ್ರಣ ಯಾರಿಗಿದೆ? ಸುದೇಶ್ನಾದೇವಿಗಿದೆ. ನಾನೇನು ಮಾಡಲಿ, ನೀನಿಂಥ ಒಂದು ದುಷ್ಟ ಪದಾರ್ಥವನ್ನು ಬಯಸ್ತಾ ಇದ್ದಿದ್ದೀಯ,
ಯಾವುದು ನಿನಗೆ ಶ್ರೇಯಸ್ಸು ಆಗ್ತದೆ ಅಂತನ್ನೋದನ್ನು ಹೇಳಿದ್ರೂ ಕೂಡ ಅಶ್ರೇಯಸ್ಸು ಯಾವುದರಿಂದ ಆಗ್ತದೋ ಆ ಅಶ್ರೇಯಸ್ಸು ಆಗತಕ್ಕಂಥ ಕಾರ್ಯಕ್ರಮವನ್ನೇ ನಾನು ಮಾಡ್ತೀನಿ ಅಂತ ಹೇಳಿದರೆ ನಿನಗೇನು ವಿವೇಕ ಹೇಳ್ಬೋದು. ನಾನು ಧ್ರುವಂ ಗತಾಯುಸ್ತ್ವಂಪಾಪ, ಇಂಥ ನೀಚಕರವಾದಂತಹ ಕರ್ಮವನ್ನು ಮಾಡಿದ ತಕ್ಷಣ ಮೊದಲು ಹೋಗೋದು ಯಾವುದು ಅಂತಂದರೆ ಆಯುಷ್ಯ ಹೋಗ್ತದಂತೆ. ನಮಗೆ ಗೊತ್ತಿಲ್ಲದೆ ಆಗತಕ್ಕಂತಹ ಅನರ್ಥ ಅಂದರೆ ಆಯುಷ್ಯ ಅನ್ನೋದು ಸೋರಿ ಹೋಗ್ಬಿಡೋದು. ದೊಡ್ಡವರಿಗೆ ಅಪಮಾನ ಮಾಡಿದ್ವಿ, ಏನು ಮಹಾ ಆಗ್ತದೆ? ನಾವು ಯೋಚನೆ ಮಾಡೋದು ಹಿಂಗೆ ಯೋಚನೆ ಮಾಡ್ತೀವಿ, ಅಪಮಾನ ಅವ್ರಿಗೇನೋ ಅನ್ನಬಾರ್ದದ್ದು ಅಂದೆ, ಆಡಬಾರ್ದದ್ದು ಆಡದೆ, ಏನು ರೀ ನಮ್ಮ ಕಣ್ಣು ಕೈ ಕಾಲು ಹೋಗ್ಬಿಟ್ವಾ? ಏನಿಲ್ಲ, ಇನ್ನೂ ಚೆನ್ನಾಗಿ ದೃಢಾಂಗವಾಗಿದ್ದೀವಿ ನೋಡ್ರಿ. ಅಂದ ಮೇಲೆ ಈ ರೀತಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ತಮ್ಮ ಬಗ್ಗೆ ತಾವು ಹೆಮ್ಮೆ ಪಡ್ಕೊತಾ ಇರ್ತಾರೆ. ಆದರೆ ಆಯುಷ್ಯ ಅಂತನ್ನೋದು ಇಂಥ ಒಂದು ಅಪರೂಪದ ಪದಾರ್ಥ, ಅದನ್ನು ಪರಮಾತ್ಮ ಯಾವ ತಪ್ಪಿಗೋಸ್ಕರವಾಗಿ ತೆಗೆದು ಬಿಡುತ್ತಾನೆ ಅಂತ ಗೊತ್ತಿಲ್ಲ. ತುಂಬಿ ಇಟ್ಟಿರ್ತಕ್ಕಂಥ ಕೊಡ, ಮಂಗಳಕರಳಾದಂತಹ ಮುತ್ತೈದೆ, ದೇವತಾ ಸನ್ನಿಧಾನ, ತುಳಸಿ ಕಟ್ಟೆ, ಅಶ್ವತ್ಥ ವೃಕ್ಷ, ಇವಕ್ಕೆ ಕಾಲು ಮಾಡಿದರೆ ಸಾಕಂತೆ ಆಯುಷ್ಯ ಹೋಗ್ತದಂತೆ. ದಕ್ಷಿಣ ದಿಕ್ಕು ಇವಕ್ಕೆ ಕಾಲು ಮಾಡಿದರೆ, ಕಾಲು ತೋರಿಸ್ಬಿಟ್ರೆ ಏನಾಗ್ತದೆ ಅಂದರೆ ದೇವರು ಅಲ್ಲಿ ನಿಂತಿರ್ತಾನಂತೆ. ಆಯುಷ್ಯ ಎಳ್ಕೊಳ್ಳಿಕ್ಕೆ ಸಿದ್ಧನಾಗಿ ದೇವರು ನಿಂತಿರ್ತಾನೆ. ನಿನ್ನ ಆಯುಷ್ಯ ಕಡಿಮೆ ಮಾಡಲಿಕ್ಕೆ ಒಂದು ಅಪಾರ್ಚುನಿಟಿ, ಒಂದು ಅದ್ಭುತವಾದಂತಹ ಅವಕಾಶ. ಇಂಥದ್ದು ಯಾವುದೋ ಪದಾರ್ಥ ತಂದಿಟ್ಟಾಗ ಅವ ಕಾಲು ಚಾಚ್ಕೊಂಡಿದ್ದ ಅಂತಂದರೆ ಆಯುಷ್ಯವನ್ನು ಲೀಲಾಜಾಲವಾಗಿ ಅದನ್ನು ನಿಮಿತ್ತ ಮಾಡಿಕೊಂಡು ದೇವರು ಎಳಿತಾನಂತೆ. ಅನೇಕರಿಗೆ ರಾಕ್ಷಸರಿಗೆ ಈ ರೀತಿ, ದೈತ್ಯರಿಗೆ ರುದ್ರದೇವರ ವರಬಲದಿಂದಾಗಿ ದೀರ್ಘಾಯು ಪ್ರಮಾಣದ ಸಾಮರ್ಥ್ಯವನ್ನು ಪಡೆದು ಭೂಮಂಡಲದಲ್ಲಿ ಅವತಾರ ಮಾಡಿದ್ದಂತೆ. ಇಂಥ ಕಲಿಯುಗದಲ್ಲಿ 500 ವರ್ಷ ಆಯುಷ್ಯವನ್ನು ಪಡೆದು ಬಂದಿದ್ರಂತೆ. ಒಂದು ಸರ್ತೆ ಪರಮಾತ್ಮನನ್ನು ನಿಂದನೆ ಮಾಡ್ತಕ್ಕಂಥ ಒಂದು ಗ್ರಂಥ ಬರೆದರು, ಭಾಷ್ಯಕ್ಕೆ ವ್ಯಾಖ್ಯಾನ. 250 ವರ್ಷ ಹೊರಟೋಗ್ಬಿಡ್ತು. ಗೀತಾಕ್ಕೆ ಅಪವ್ಯಾಖ್ಯಾನ ಮಾಡಿದರು, 125 ಹೋಯಿತು. ಉಪನಿಷತ್ತುಗಳಿಗೆ ತಿರ್ಗಾ ಅಪವ್ಯಾಖ್ಯಾನ ಮಾಡಿದರು, 125ರಲ್ಲಿ ತಿರ್ಗಾ ಅರ್ಧ ಹೊರಟೋಯ್ತು. ಆನಂತರದಲ್ಲಿ ಪ್ರಕರಣ ಗ್ರಂಥಗಳಿಂದ ತಿರ್ಗಾ ದೇವರನ್ನು ದ್ರೋಹ ಮಾಡಿದರು, ತಿರ್ಗಾ ಅರ್ಧ ಹೊರಟೋಯ್ತು. 32ನೇ ವರ್ಷಕ್ಕೆ ಕೃಷ್ಣಾರ್ಪಣ ಆದರು. ಅತ್ಯುನ್ನತವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಪರಮಾತ್ಮ ನಮಗಿಲ್ಲಿ ಸಾಧನ ಮಾಡುವಂತಹ ಸಂದರ್ಭದಲ್ಲಿ ಕೊಟ್ಟಿರ್ತಾನೆ. ಎಲ್ಲ ನಮಗೆ ಕಣ್ಣಿಗೆ ಕಾಣಿಸೋದೇ ಕೊಡಬೇಕು ಅಂತ ಏನು ನಿಯಮ ಇಲ್ಲಲ್ಲ. ಬಹಳಷ್ಟು ಪದಾರ್ಥ ನಮಗೆ ಕಣ್ಣಿಗೆ ಕಾಣಿಸದೇ ಇದ್ದದ್ದು ನಮಗೆ ಬೇಕಾದದ್ದಿದೆ. ನಮ್ಮ ಕಣ್ಣಿಗೆ ಕಾಣಿಸ್ತದ ನಮ್ಮ ಆಯುಷ್ಯ ಎಷ್ಟಿದೆ ಅಂತ ಹೇಳಿ? ನಮಗೆ ಗೊತ್ತಿದೆಯಾ ನಮ್ಮ ಪೂರ್ವಜರು ನಮ್ಮ ಮೇಲೆ ಎಷ್ಟು ಅನುಗ್ರಹ ಮಾಡ್ತಿದ್ದಾರೆ ಅನ್ನೋದು? ನಮಗೆ ಗೊತ್ತಿದೆಯಾ ವಾಯುವಾದಿ ದೇವತೆಗಳು? ಸುಮ್ಮನೆ ಫಲದಿಂದ ಅನುಮಾನ ಮಾಡ್ತೀವಿ, ಎಲ್ಲ ಚೆನ್ನಾಗಿದ್ದೀವಿ ಅಂದರೆ ದೇವರ ಅನುಗ್ರಹ, ವಾಯುವಾದಿ ದೇವತೆಗಳ ಅನುಗ್ರಹ ಇದೆ ಅಂತ ಅನ್ಕೊತೀವಿ. ದೃಢಾಂಗರಾಗಿದ್ದೀವಿ ಅಂತಂದರೆ ಆಯುಷ್ಯ ಚೆನ್ನಾಗಿದೆ ಅಂತ ಅನ್ಕೊತೀವಿ. 70 ವರ್ಷ ಬಾಳಿದ ಮೇಲೆ ನಾವು ಅನ್ಕೋಬೇಕು ನಮಗೆ 70 ವರ್ಷದ ಸುದೀರ್ಘವಾದ ಆಯುಷ್ಯವನ್ನು ದೇವರು ಕೊಟ್ಟ ಅಂಥೇಳಿ. ಸುದೀರ್ಘ ಕಾಲದವರೆಗೆ ಬದುಕಬೇಕು ಅಂತಂದರೆ ಏನು ಅಂದರೆ ದ್ರೋಹ ಮಾಡದೇ ಇರೋ ಹಂಗಾದರೂ ಜೀವನ ಮಾಡಬೇಕು. ಬಹಳ ಸುದೀರ್ಘವಾದ ಆಯುಷ್ಯ ಎಲ್ರಿಗೂ ಸುಮ್ಮನೆ ಸಿಕ್ಬಿಡೋದಿಲ್ಲ. ಏನು ಮಾಡಿದಾರ್ರಿ 100 ವರ್ಷ ಬದುಕಿದ್ರು ಅಂತ ಅಂದರೆ 100 ವರ್ಷ ಬದುಕಲಿಕ್ಕೂ ಒಂದು ಸಾಮರ್ಥ್ಯ ಬೇಕು. ನಿಮ್ಮಮ್ಮ ಇದ್ರಲ್ಲ, 100 ವರ್ಷ ಬದುಕುವುದು ಅದೊಂದು ಹುಡುಗಾಟದ ಕಾರ್ಯಕ್ರಮ ಅಲ್ಲ. ಯಾವುದಾದ್ರೂ ದ್ರೋಹಕರವಾದ ಕಾರ್ಯಕ್ರಮವನ್ನು ಮಾಡಿದ್ರಿ ಅಂದರೆ ಆಯುಷ್ಯ ಹೆಂಗೆ ತೂತು ಕೊಡದಿಂದಾಗಿ ನೀರು ಸೋರಿ ಹೋದ್ರೆ ಗೊತ್ತಾಗದೆ ಹೋಗುತ್ತೆ ನೋಡ್ರಿ. ಕೊಡ ತುಂಬಿಟ್ಟಿರ್ತೀರಿ, ನೀರು ಹರಿದು ಹೋದ ಮೇಲೆ ಗೊತ್ತಾಗ್ತದೆ ಕೊಡ ತೂತು ಅಂತ ಹೇಳಿ. ಹೇಗೋ ಹಾಗೆ ಅದು ನಿಮ್ಮ ಸಾಧನೆಯ
ಜೀವನದಲ್ಲಿ ಅತ್ಯವಶ್ಯಕವಾಗಿರತಕ್ಕಂಥ ಪದಾರ್ಥ ಆಯುಷ್ಯ ಅನ್ನೋದು ಇರಲೇ ಇಲ್ಲ ಅಂದರೆ ಇಡೀ ಸಮಸ್ತ ವಿಧವಾದ ಭೋಗ ಸಾಮಗ್ರಿಗಳಿದ್ದು ಏನು ಉಪಯೋಗ? ಸರ್ವಸ್ವ ಇದೆ ರೀ, ಆದರೆ ಅವರೇ ಇಲ್ಲ. ಏನು ಮಾಡೋದು ತಗೊಂಡು? ಎಲ್ಲ ಇದೆ, ಧನ ಧಾನ್ಯ ವಸ್ತು ವಾಹನ ಹೆಂಡತಿ ಮಕ್ಕಳು ಬಂಧುಗಳು ಬಾಂಧವರು ಆಪ್ತರು ಇಷ್ಟರು ಬೇಕಾದವರು ಬೇಕಾದ ಸೌಲಭ್ಯಗಳು ಸರ್ವಸ್ವ ಇದೆ. ಮತ್ತು ಏನು ರೀ, ಯಾರು ಬೇಕಾಗಿತ್ತು, ಯಾರಿಂದ ಅನುಭವಿಸ್ಬೇಕಾಗಿತ್ತಲ್ಲ ಅವರಿಗೆ ಆಯುಷ್ಯ ಒಂದಿಲ್ಲ. ಯಾವಾಗ ಹೋಗ್ತದೆ? ಹಿಂಗೆ ದ್ರೋಹಕರವಾದ ವ್ಯಾಪಾರವನ್ನು ಮಾಡಿದ್ರೆ ಹೋಗ್ತದಂತೆ. ವಿಜಯದಾಸರು ಬಂದು ಕರೆದಿದ್ರಂತೆ ಶ್ರೀನಿವಾಸಾಚಾರ್ಯರನ್ನ, ಬರ್ರಿ ಊಟಕ್ಕೆ ಅಂತ. ಇವರು ಆಗ ತಾತ್ಕಾಲಿಕವಾಗಿ ಏನೋ ಹೇಳಿ ಆನಂತರದಲ್ಲಿ ತಾವು ಊಟ ಮಾಡಿ ಶಿಷ್ಯನ ಕಡೆಯಿಂದ ನಮ್ಮ ಊಟ ಆಗಿದೆ, ಊಟ ಮಾಡ್ಕೊಂಬಿಡ್ರಿ ಅಂತ ಹೇಳ್ರಿ ಅಂದಾಗ ವಿಜಯದಾಸರಿಗೆ ಮಹಾನ್ ದುಃಖಕರವಾದ ಸನ್ನಿವೇಶ. ಒಬ್ಬರು ಊಟಕ್ಕೆ ಬರ್ತೀನಿ ಅಂತ ಹೇಳಿದಂತಹ ಬ್ರಾಹ್ಮಣರು ಅನ್ನವನ್ನು ನಮ್ಮ ಹತ್ರ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ನಮ್ಮ ಅನ್ನದಲ್ಲಿ ಏನೋ ದೋಷ ಇದೆ ಅಂತ ಪ್ರಾಚೀನರೆಲ್ಲ ಪರಿಭಾವಿಸ್ತಾ ಇದ್ರು. ನಮ್ಮಲ್ಲಿ ಏನೋ ಅವರಿಗೆ ದೋಷ ಕಂಡಿರಬೇಕು. ನಿರ್ನಿಮಿತ್ತವಾಗಿ ಅವ್ರದ್ದೇ ಏನೋ ನಿಯಮಗಳಿತ್ತಂದ್ರೆ ಬೇರೆ ವಿಚಾರ. ಬರ್ತೀನಿ ಅಂತ ಹೇಳಿದವರು ಇಲ್ಲ ಅಂತ ಅಂದುಬಿಟ್ರೆ ಅದೊಂದು ಕ್ರಮದ ದೊಡ್ಡ ದುಃಖಕರವಾದ ಸನ್ನಿವೇಶ. ವಿಜಯದಾಸರಿಗೆ ಈ ವೃತ್ತಾಂತ ಬಂದು ಹೇಳಿದರೆ ಹರಿಚಿತ್ತಕ್ಕೆ ಎದರಿಲ್ಲ ಅಂತ ಒಂದೇ ಮಾತು ಹೇಳಿದರು. ಆದರೆ ವಿಜಯದಾಸರಿಗೆ ಆಗಿರತಕ್ಕಂತಹ ಮನದಾಳದ ನೋವೇನಿದೆಯಲ್ಲ, ಅಲ್ಲಿ ಪಕ್ಕದಲ್ಲಿದ್ದಂತಹ ಗೋಪಾಲದಾಸರಿಗೆ ಸಹನೆ ಆಗಲಿಲ್ಲ. ನಮಗೆ ಹೊಟ್ಟೆ ನೋವು ಬರ್ತದೆ, ಅದರಿಂದಾಗಿ ನಾವು ಊಟಕ್ಕೆ ಬರೋದಿಲ್ಲ ತಡವಾಗಿಬಿಟ್ರೆ ಅಂತ ಹೇಳುವಂತಹ ಇವರಿಗೆ ಯಾವುದು ಬರ್ತದೆ ಅಂತ ಊಹಾ ಮಾಡಿದ್ರು ಅದು ಬಂದುಬಿಡಲಿ ಅಂತಂದರು. ಅಷ್ಟೇ, ಒಂದೇ ಸರ್ತೆ. ಎಷ್ಟು ಉದರ ಶೂಲೆ ಅಂತಂದರೆ ಮುಂದಕ್ಕೆ ಅದೇ ಗೋಪಾಲದಾಸರು ತಾವು ಭಕ್ರಿಯನ್ನು ಅಭಿಮಂತ್ರಣ ಮಾಡಿಕೊಡುವಂತಹ ಪ್ರಸಂಗ ಬಂತು. ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಸಣ್ಣವನು ಇವ ಕೇವಲ. ಗೊತ್ತಿಲ್ಲ ಇವನಿಗೆ ಏನು ಅಪರಾಧ, ಯಾರ ಬಗ್ಗೆ ಮಾಡಿಬಿಟ್ಟಿದ್ದೀನಿ, ದಕ್ಕಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಏನು ಮಾಡಿದ್ದಾನೆ ಅಂತಂದರೆ ಹಿಂಗೆ ದ್ರೋಹಕರವಾದಂತಹ ವ್ಯಾಪಾರ ಮಾಡಿದ್ದಾನೆ ಪರಮಾತ್ಮ. ಅವನು ದ್ರೋಹ ಮಾಡ್ದ ಅಂತ ಅವನ ಹತ್ರ ನೋಡಬೇಡ. ಅವನ ಹತ್ರ ನೋಡಿದ್ರೆ ನೀನು ಅವನಿಗೇನು ಮಾಡಲಾರಿ, ನೀನು ಆಯುಷ್ಯವನ್ನು ಕೊಡ್ಲಾರಿ. ಅದಕ್ಕೆ ಅವರು ಜಗನ್ನಾಥದಾಸರು ಅಂತಾರೆ, ಸಾನೂರಗದಿ ಆಯುರ್ದಾನವ ಮಾಡಿದ ಗೋಪಾಲದಾಸರಾಯ ಮಾಂಪಾಲಯ ಗೋಪಾಲದಾಸರಾಯ. ಅನುರಾಗದಿಂದ ದಾನವನ್ನು ಮಾಡಿದ್ರಂತೆ. ಅಂದರೆ ಎಷ್ಟು ಇವರು ಬದುಕಲಿ ಅಂತನ್ನೋ ಹೃತ್ಪೂರ್ವಕವಾದಂತಹ ಕಳಕಳಿ ಎಷ್ಟಿರಬೇಕು ಗೋಪಾಲದಾಸರಿಗೆ. ಅಷ್ಟಿರಲಿಲ್ಲ ಅಂದರೆ ತೀರಿ ಹೋಗಿರ್ತಕ್ಕಂತಹ ಆಯುಷ್ಯವನ್ನು ತಮ್ಮ ಮಡಕೆಗಳಿಂದ ಕುಡತೆಗಳ ರೂಪದಲ್ಲಿ ಅದನ್ನು ಅಭಿಮಂತ್ರಣ ಮಾಡಿ ಕೊಟ್ಟು ಅದನ್ನು ಅವರು ತಗೊಂಡು ಅದನ್ನು ತಗೊಳ್ಳೋ ತನಕ ಅವರನ್ನು ಹಿಡ್ಕೊಂಡು ಅವರು ತಗೊಂಡ ನಂತರದಲ್ಲಿ ಅವರು ಸುದೀರ್ಘವಾದಂಥ 80 ವರ್ಷದ ಆಯು ಪ್ರಮಾಣ ತುಂಬು ಜೀವನವನ್ನು ನಡೆಸೋ ಹಾಗೆ ಮಾಡಬೇಕು ಅಂತಂದರೆ ಸಾಧನೆಗೆ ಆಯುಷ್ಯ ಅಂತನ್ನೋದು ಎಷ್ಟು ಅವಶ್ಯಕವಾದಂಥದ್ದು. ಉತ್ತಮರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ದ್ರೋಹ ಮಾಡಿಬಿಟ್ರೆ ಏನಾಗಿಬಿಡ್ತದೆ ಆಯುಷ್ಯ ಗೊತ್ತೇ ಇರೋ ಹಂಗಿಲ್ಲ. ಹಂಗೆ ಏನಾಗ್ತದೆ ಅಂದರೆ ಜರ್ರಂತ ಕಳೆದು ಬಿಡ್ತಾನೆ ದೇವರು. ಪ್ರಾಪ್ತವ್ಯವಾಗಿರತಕ್ಕಂತಹ ಭಾಗ ಏನಿದೆಯಲ್ಲ, ಇವನ ಜೀವನದಲ್ಲಿ ಎಷ್ಟು ಭೋಗ ಮಾಡಬೇಕಾಗಿತ್ತು ಅಂತನ್ನುವಂತಹ ಭಾಗ, ಆ ಭಾಗದಲ್ಲಿ ಆ ಆಯುಷ್ಯ ಅನ್ನೋದು ಹೊರಟು ಹೋಯ್ತು ಅಂತಂದರೆ ಭೋಗ ಸಾಮಗ್ರಿಗಳೆಲ್ಲ ಇದ್ದು ಕೂಡ ಅವು ಕೆಲಸಕ್ಕೆ ಬಾರದೇ ಇರೋ ಹಂಗಾಗ್ತದೆ. ಆ ರೀತಿಯಲ್ಲಿ ಅಂತಾಳವಳು ಧ್ರುವಂ ಗತಾಯುಸ್ತಂ ಪಾಪ. ಹೇ ಕೀಚಕ, ಮಹಾನ್ ಪಾಪಿಷ್ಟ ನೀನು. ನನಗನಿಸ್ತದೆ ನಿನ್ನ ಆಯುಷ್ಯ ಮುಗೀತು. ದೊಡ್ಡವರು ಹಿಂಗೆ ಮಾತಾಡಬಾರ್ದು. ನಿಂದು ಯಾಕೋ ತೀರಿದೆ ಅನ್ಸತ್ತೆ, ಅದಕ್ಕೆ ಇಷ್ಟು ಉರ್ವಣಿಗೆ ಮಾಡ್ತಾ ಇದ್ದಿ ಅಂತ. ಉರ್ದ ಮೆರೆದ ಸರದ ಅಂತ ಎಲ್ರಿಗೂ ಮೂರೇ ಅವಸ್ಥೆ. ಉರಿಯೋದು ಒಂದು ಕಾಲ, ಮೆರೆಯೋದು ಎರಡನೇ ಕಾಲ, ಮೂರನೇದ್ದು ಸರಿಯೋ ಕಾಲ. ಆದ್ದರಿಂದ ಯಾರಿಗಾದರೂ ದ್ರೋಹವನ್ನು, ಅದು ಉತ್ತಮರಿಗೆ ದ್ರೋಹವನ್ನು ಮಾಡಿದ ಅಂತಂದರೆ ವ್ಯಕ್ತಿ ತನ್ನ ಆಯುಷ್ಯವನ್ನು ತನ್ನ ಅಂಗೈಯಲ್ಲಿ ಹಿಡಿದು ಇಟ್ಟುಕೊಳ್ಳಿ. ಕೊಡಲಿಗೆ ಹಾಕಬೇಕಾಗಿರುವಂಥ ಕಟ್ಟಿಗೆ, ಅದನ್ನು ಕಾವು ಅಂತ ಕರೀತಾರೆ. ಆ ಕಾವನ್ನು ಮನೆಯಿಂದ ತಂದಿರೋದಿಲ್ಲ ರೀ ಅವರು.
ಅದನ್ನು ಏನು ಮಾಡ್ತಾರೆ ಅಂದರೆ ಇಲ್ಲೇ ಒಂದು ಮರದಿಂದ ತಗೊಂತಾರದು. ಇಲ್ಲೇ ಯಾವ ಮರಗಳ ಸಮೂಹವನ್ನು ಕಡಿಬೇಕು ಅಂತ ಕಟ್ಟಿಗೆ ಹೊಡೆಯೋರು ಬಂದಿರ್ತಾರೋ ಅವರು ಮನೆಯಿಂದ ಏನು ಮಾಡಿರೋದಿಲ್ಲ ಅಂದರೆ ಕಟ್ಟಿಗೆ ಒಡೆಯಲಿಕ್ಕೆ ಬೇಕಾಗಿರುವಂಥದ್ದು ಅಂದರೆ ಕೊಡಲಿಗೆ ಹಾಕತಕ್ಕಂತಹ ಕಾವು ಅನ್ನುವಂತಹ ಕಟ್ಟಿಗೆಯನ್ನು ತಂದಿರೋದಿಲ್ಲ. ಆದರೆ ಅವರು ಇಡೀ ವನವನ್ನು ನಾಶ ಮಾಡುತ್ತಾರೆ ಕೊಡಲಿಗೆ ಸಹಾಯಕವಾಗಿರ್ತಕ್ಕಂತಹ ಆ ಕಾವಿನಿಂದಲೇ, ಅಂದರೆ ಆ ಕಟ್ಟಿಗೆಯಿಂದಲೇ, ಅದೇ ಜಾತಿಯ ಕಾವಿನಿಂದ ಅದೇ ಕಟ್ಟಿಗೆಗಳನ್ನು ಹೊಂದಿರತಕ್ಕಂತಹ ವೃಕ್ಷಗಳ ಸಮೂಹವನ್ನು ಏನು ಮಾಡ್ತಾರೆ, ನಿರಂಕುಶವಾಗಿ ಕತ್ತರಿಸಿ ಬಿಸಾಡ್ತಾರೆ. ಅದೂಷಿತ ಮಿದಂ ಸರ್ವಂ ಸ್ವಜನಂ ಘಾತಯಿಷ್ಯಸಿ. ಈ ದೂಷಿತವಾಗದೇ ಇರತಕ್ಕಂತಹ ಮತ್ಸ್ಯವಂಶ, ಕೇಕಯ ವಂಶ ಏನೇನಿದೆಯೋ ಅದನ್ನೆಲ್ಲವನ್ನು ಕೂಡ ನಾಶ ಮಾಡಲಿಕ್ಕೆ ಯಾರೋ ಗಂಧರ್ವರು ಬಂದು ನಾಶ ಮಾಡೋದಲ್ಲ, ನೀನು ಸ್ವಯಂ ನಾಶ ಮಾಡ್ತೀ ನಮ್ಮನ್ನು. ನೀನು ಹೋಗತಕ್ಕಂಥ ಹಾದಿ ಏನಿದೆ ಅದು ಕುಲನಾಶಕ್ಕೆ ಕಾರಣ ಆಗ್ತದೆ. ಏತತ್ತು ಮೇ ದುಃಖತರಂ ಏನಾಹಂ ಭ್ರಾತೃಸೌಹೃದಾತ್ ವಿದಿತಾರ್ಥ ಭವಿಷ್ಯಾಮಿ ತುಷ್ಟೋ ಭವ ಕುಲಕ್ಷಯಾತ್. ನನಗೆ ಅತ್ಯಂತ ದುಃಖಕರವಾದ ಸಂಗತಿ ಏನು ಗೊತ್ತಾ ಕೀಚಕ, ಇನ್ನು ಹೇಳ್ತಾಳವಳು, ನಿನ್ನ ಮೇಲಿನ ಸುಹೃದ್ಭಾವದಿಂದಾಗಿ ನಾನು ಹೇಳಿರತಕ್ಕಂತಹ ಮಾತುಗಳು ನನ್ನ ಕಣ್ಣೆದುರಿಗೆ ನಿಜ ಆಗ್ತದೆ. ನಾನು ಹೇಳಿರತಕ್ಕಂತಹ ಮಾತುಗಳು ನನ್ನ ಕಣ್ಣೆದುರೇ ಏನಾಗ್ತದೆ, ನಿಜವಾಗಿ ಪರಿಣಾಮವನ್ನು ಕೊಡ್ತದೆ. ಅದನ್ನು ನಾನು ನೋಡ್ತೀನಿ. ಎಷ್ಟು ನೋವಾಗಬೇಕು. ಕೆಲವಾರು ಸಾರಿ ಅನರ್ಥ ನಡೀತದೆ ಅಂತ ಗೊತ್ತಿದ್ರೂ ಎದುರಿಗಿನವರಿಗೆ ಹಲವು ಬಾರಿಯಿಂದ ತಿಳುವಳಿಕೆ ಹೇಳಿದ್ರೂ ಕೂಡ ಅಂಥದ್ದೇ ಅಬದ್ಧ ಕಾರ್ಯಕ್ರಮವನ್ನು ಮಾಡ್ತಾ ಹೋಗಿಬಿಟ್ರೆ ಆ ಅನರ್ಥ ಆದಂಥ ಸಂದರ್ಭದಲ್ಲಿ ಯಾರು ವಿವೇಕ ಹೇಳಿದ್ರಲ್ಲ ಅವರೇ ಕಣ್ಣೀರು ಹಾಕಬೇಕಾಗ್ತದೆ. ಮೊದಲು ವಿವೇಕ ಹೇಳಿ ಕಣ್ಣೀರು ಹಾಕಬೇಕು, ಆಮೇಲೆ ಅನರ್ಥ ಆದದ್ದಕ್ಕೆ ಕಣ್ಣೀರು ಹಾಕಬೇಕು. ಹಿರಿಯರು ಹೇಳಿದ ತಕ್ಷಣ ಸಾಮಾನ್ಯವಾಗಿ ಏನಿರ್ತದೆ ಅಂದರೆ ಅವರು ಹೇಳ್ತಿದ್ದಾರೆ ನಾವು ಕೇಳಬೇಕು ಅನ್ನೋದೇನು ಅಂತ ಅನ್ನೋದಷ್ಟೇ ಇವ್ರ ವಾಕ್ಯಾರ್ಥ. ಅದು ಸರಿಯೇ ತಪ್ಪೇ, ಯುಕ್ತವೇ ಅಯುಕ್ತವೇ, 2 ನಿಮಿಷ ವಿಚಾರ ಮಾಡೋಣ, ಸರಿಯಾದ್ರೆ ಅದನ್ನು ತಗೊಳ್ಳೋಣ. ಯಾಕೋ ಹೇಳ್ತಿದ್ದಾರಲ್ಲ ಅವ್ರ ಮಾತನ್ನು ಒಂದು ಸರ್ತೆ ಕಿವಿ ಕೊಟ್ಟು ಕೇಳಿದ್ರೆ ಏನು ಮಹಾ ನಷ್ಟ. ಇಷ್ಟನ್ನು ಯೋಚನೆ ಮಾಡದೇನೆ ತಮ್ಮ ತಮ್ಮ ಇಚ್ಛೆಗಳಿಗೆ ತಾವು ಬದ್ಧರಾದವರ ಹಾಗೆ ಜನ ಮುನ್ನುಗ್ಗುತ್ತಾ ಇದ್ದರೆ ಅದನ್ನು ನೋಡಿ ಸಹಿಸ್ತಕ್ಕಂತಹ ಸಾಮರ್ಥ್ಯ ಹಿರಿಯ ಜೀವಗಳಿಗೆ ಇರೋದಿಲ್ಲ. ಇದರಲ್ಲಿಂದ ಅನರ್ಥ ಆಗ್ತದೆ. ಮಾಡಬಾರ್ದು ಇವನು ಕೆಲಸ ಇಂಥದ್ದನ್ನು ಅಂತ ಯಾವ್ದು ಅನ್ಕೊಂತಿರ್ತಾರೋ ಅದೇ ಏನು ಮಾಡ್ತಿರ್ತದೆ, ಪ್ರತ್ಯಕ್ಷದಲ್ಲಿ ನಡೀತಾ ಇರ್ತದೆ. ಮೊದಲು ಮಾಡ್ತಿದ್ದಾರಲ್ಲ ಇಂಥ ಅನರ್ಥ ಅಂತ ಹೇಳಿ ಕಣ್ಣೀರು ಹಾಕೋದು, ಆನಂತರದಲ್ಲಿ ಈ ಅನರ್ಥ ಬೇಡ ಅಂತ ಹೇಳಿದ್ವಿ ಅದರ ಫಲ ಹೀಗೆ ಬಂತಲ್ಲ ಅಂತ ಹೇಳಿ ಕಣ್ಣೀರು ಹಾಕೋದು. ಎರಡೂ ಸಂದರ್ಭದಲ್ಲಿ ಕಣ್ಣೀರು ಹಾಕೋದಷ್ಟೇ ಇವರಿಗೆ ಸಿಕ್ಕಿರತಕ್ಕಂಥ ಅವಕಾಶ. ಮನುಷ್ಯ ತಾನು ತನಗೆ ಸಿಕ್ಕಿರತಕ್ಕಂತಹ ಅಧಿಕಾರದಲ್ಲಿ ಅನರ್ಥಕರವಾದ ಕೆಲಸವನ್ನು ಮಾಡಬೇಕು ಅಂತ ಹೊರಡೋಕ್ಕಿಂತಲೂ ಮುಂಚೆ ತನ್ನ ಅಧಿಕಾರವನ್ನು ಸರಿಯಾದ ಕ್ರಮದಲ್ಲಿ ಬಳಸ್ಕೊಳ್ಳಿಲ್ಲ ಅಂದರೆ ಕಣ್ಣೀರು ಹಾಕಬೇಕಾಗ್ತದೆ. ತನಗೇನು ಅಧಿಕಾರ ಇರ್ತದೆ, ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಯಾವುದೇ ಅಧರ್ಮವನ್ನು, ಯಾವುದೇ ಅಕಾರ್ಯವನ್ನು, ಯಾವುದೇ ಅಯೋಗ್ಯತನವನ್ನು, ಯಾವುದೇ ಅನರ್ಥಕರವಾದಂತಹ ಕರ್ಮವನ್ನು ಪೋಷಿಸದೆ ಇದ್ದ ಅಂತ ಆದರೆ ಕಣ್ಣೀರು ಹಾಕೋ ಪ್ರಸಂಗ ಬರೋದಿಲ್ಲ. ಪೋಷಿಸಿದರೆ ಕಣ್ಣೀರು ತಪ್ಪೋದಿಲ್ಲ. ಇಷ್ಟು ಹೇಳಿ ಅಂತಾಳೆ, ವಿದಿತಾರ್ಥ ಭವಿಷ್ಯಾಮಿ ತುಷ್ಟೋ ಭವ ಕುಲಕ್ಷಯ. ಸಮಸ್ತ ಕುಲನಾಶ ನಿನ್ನ ಪ್ರಯುಕ್ತವಾಗ್ತದೆ ಕೀಚಕ ಅಂತ ಹೇಳಿ ಅದರಲ್ಲಿಂದ ನೀವು ಸಂತೋಷ ಪಡುವಂತೂ ಅನ್ನು. ಕಾಮಾತುರಾಣ ನ ಭಯಂ ನ ಲಜ್ಜಾ. ನಾಚಿಕಿರೋದಿಲ್ಲ, ಭಯನೂ ಇರೋದಿಲ್ಲ.
ಇಡೀ ಸಮಸ್ತ ಕುಲನಾಶ ಆಗ್ತದೆ ಅಂತಂದರೆ ಸ್ವಲ್ಪವೂ ಭಯಪಡ್ದೇನೆ ಕೀಚಕ ಅವಳು ಹೇಳಿರತಕ್ಕಂಥ ಯಾವುದೇ ಮಾತುಗಳಿಗೆ ತಾನು ಗಾಂಭೀರ್ಯತೆಯನ್ನು ಪ್ರದರ್ಶನ ಮಾಡಲೇ ಇಲ್ಲ, ಗಂಭೀರವಾಗಿ ತಗೊಳ್ಳೇ ಇಲ್ಲ ಮಾತುಗಳು. ಏನೋ ಹೇಳ್ತಿದ್ದಾರೆ ಅಂತನ್ನುವಂತಹ ಉಡಾಫೆಯ ಬುದ್ಧಿ. ಅದಕ್ಕಂದ್ಲು, ಹೋಗಪ್ಪ ಇಲ್ಲಿಂದ ಹೋಗಿ ಒಳ್ಳೆಯ ಮೃದು ಮಧುರವಾಗಿರ್ತಕ್ಕಂಥ ಭಕ್ಷ್ಯಗಳನ್ನು ನಿರ್ಮಾಣ ಮಾಡಿಸು, ಹೊಸದಾದ ಸುರೆಯನ್ನು ನಿರ್ಮಾಣ ಮಾಡಿಸು. ನಾನು ಇದೆಲ್ಲ ಮಾಡಿಸಿದ ಮೇಲೆ ಹೇಳಿ ಕಳಿಸು, ನಾನು ಅದನ್ನು ತರಲಿಕ್ಕೆ ಅವಳಿಗೆ ಹೇಳ್ತೀನಿ. ಅವಳನ್ನು ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡು. ಸಾಂತ್ವಯೇಥ ಯಥಾನ್ಯಾಯಂ ಯದಿ ಸಾಚ ಸಹಿಷ್ಯತಿ. ಸಾಂತ್ವನದ ಮಾತುಗಳಿಂದ ಅವಳನ್ನು ಒಲಿಸ್ಕೊಳ್ಳಿಕ್ಕೆ ನೀನು ಪ್ರಯತ್ನ ಮಾಡು. ಒಂದು ವೇಳೆ ಅವಳು ಅದನ್ನು ಸಹಿಸಿದರೆ, ನಿನ್ನ ಮಾತುಗಳನ್ನು ಅವಳು ಸಹಿಸ್ಕೊಳ್ಳೋದಾದ ಪಕ್ಷದಲ್ಲಿ ಅದನ್ನು ಹೇಳು. ಇದನ್ನು ಮಾತ್ರ ನಾನು ಮಾಡಬಹುದು. ಶೇಷಂ ಅತ್ರ ಅನುಚಿಂತಯ, ಇನ್ನುಳಿದದ್ದನ್ನೆಲ್ಲ ನೀನೇ ವಿಚಾರ ಮಾಡ್ಕೊ ಏನು ಮಾಡಬೇಕು ಅಂತ, ಅದರ ಬಗ್ಗೆ ನಾನು ಹೇಳೋದಿಲ್ಲ ಅಂತ ಹೇಳಿದ್ಲು. ಸುದೇಶ್ನಾದೇವಿ ಈ ರೀತಿ ಹೇಳ್ತಿರೋ ಹಾಗೇನೆ ಕೀಚಕ ಹೊರಟ್ನ. ಹೆಂಗೆ? ಕೀಚಕ ಕಾಲಚೋದಿತ, ಮೃತ್ಯು ಅತಿ ಹತ್ತಿರದಲ್ಲಿರುವಂತಹ ಸಂದರ್ಭದಲ್ಲಿ ವ್ಯಕ್ತಿ ಅದರ ಹತ್ರ ಧಾವಿಸಿ ಹೋಗ್ತಾನಂತೆ. ಹೆಂಗೆ ಅಂದರೆ ಪತಂಗದ ಹುಳು ಬೆಂಕಿ ಒಳಗೆ ಬೀಳಲಿಕ್ಕೆ ಧಾವಿಸಿ ಹೋದಂಗೆ. ಎಲ್ಲೋ ಇದ್ದವ್ರು ಇನ್ನೆಲ್ಲೋ ಹೋಗಿ ಸಾಯ್ತಾರೆ. ಅಲ್ರಿ, ಸಾಯಲಿಕ್ಕೆ ಇಷ್ಟು ದೂರ ಬರಬೇಕಾಗಿತ್ತೇನ್ರಿ? ಅವನ ಸಾವು ಅಲ್ಲೇ ಇರೋದ್ರಿಂದ ಅವನು ಅಷ್ಟು ದೂರಕ್ಕೆ ಬಂದೇ ಸಾಯಬೇಕು. ಅದನ್ನು ಬಿಟ್ಟರೆ ಬೇರೆ ಗತ್ಯಂತರವೇ ಇಲ್ಲ. ಶಾಸ್ತ್ರ ಹೇಳ್ತದೆ, ಆಯುಃ ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನ್ಯಪಿ ಸೃಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನಃ. ಗರ್ಭದಲ್ಲೇ ಇರಬೇಕಾದ್ರೆ ದೇವರು ಬರೆದಿರ್ತಾನಂತೆ ಇವನ ಮರಣ ಹೆಂಗಾಗಬೇಕು, ಎಲ್ಲಾಗಬೇಕು ಅಂತ. ಅದಕ್ಕೇನೆ ಎಲ್ಲೋ ಹುಟ್ಟಿದವರು ಇನ್ನೆಲ್ಲೋ ಹೋಗಿ ಪ್ರಾಣ ಯಾಕೆ ಕಳ್ಕೊಳ್ಳೋದು ಅಂದರೆ, ಆ ಪ್ರಾಣೋತ್ಕ್ರಮಣ ಆಗಬೇಕಾಗಿರೋ ಜಾಗ ಯಾವುದಿದೆಯೋ ಅದು ಇವರನ್ನು ಏನು ಮಾಡ್ತಿರ್ತದೆ, ಕರಿತಾ ಇರ್ತದೆ. ಆದ್ದರಿಂದಾಗಿ ಅತ್ಯಂತ ಕುತ್ಸಿತ ಕ್ರಮವನ್ನು ಮಾಡಿದಾಗ ಈ ರೀತಿ ಕೀಚಕ ಕಾಲಚೋದಿತ, ಕಾಲಮೃತ್ಯುವಿನ ಪ್ರೇರಣೆಯಿಂದ ಏನು ಮಾಡ್ತಿದ್ದಾನೆ ಕೀಚಕ, ದ್ರೌಪದಿ ದೇವಿ ಅಂತನ್ನುವಂತಹ ವ್ಯಕ್ತಿಯ ರೂಪದಲ್ಲಿ ಮೃತ್ಯುವನ್ನು ಏನು ಮಾಡ್ತಿದ್ದಾನೆ, ಬರಮಾಡ್ಕೊಳ್ತಾ ಇದ್ದಾನೆ. ಧಾವಿಸಿ ಬರಲಿ ಅಂತ ಬಯಸ್ತಾ ಇದ್ದಾನೆ. ತ್ವರಮಾಣ ಪ್ರಚಕ್ರಾಮ ಸ್ವಗೃಹಂ ರಾಜವೇಶ್ಮನಃ. ತನ್ನ ಮನೆಗೆ ಹೋದ, ಎಲ್ಲವನ್ನೂ ಸಿದ್ಧ ಮಾಡಿಸಿ ಆನಂತರದಲ್ಲಿ ಭಕ್ಷ್ಯಗಳನ್ನು ಮತ್ತು ನಾನಾ ವಿಧವಾದಂತಹ ಅಡಿಗೆಗಳನ್ನು ಮಾಡಿಸಿ ಸುದೇಶ್ನಾದೇವಿಗೆ ಯಾರ್ದೋ ಕಡೆಯಿಂದ ಹೇಳಿ ಕಳಿಸೋದಲ್ಲ, ತಾನೇ ಬಂದು ಹೇಳಿದ್ನಂತೆ, ನಾನೆಲ್ಲ ಸಿದ್ಧ ಮಾಡಿಸಿದ್ದೀನಿ, ನೀ ಅವಳನ್ನು ಕೊಟ್ಟು ಕಳಿಸು. ಅಹಂ ಹಿ ಶರಣಂ ದೇವಂ ಪ್ರಪದ್ಯೆ ವೃಷಭಧ್ವಜಂ ಸಮಾಗಮಂ ಮೇ ಸೈರಂಧ್ರಿಯ ಮರಣಂ ವಾ ದಿಶೇಹೇ ಇತಿ. ನಾನು ರುದ್ರದೇವರನ್ನು ಪ್ರಾರ್ಥನೆ ಮಾಡ್ಕೊತೀನಿ. ಏನಂತಂದರೆ ಅವರು ನನಗೆ ದ್ರೌಪದಿ ದೇವಿಯ ಜೊತೆಗೆ ಸಮಾಗಮವನ್ನು ಕೊಡಿಸ್ಲಿ. ನೋಡ್ರಿ, ಭಕ್ತಿ ನಮಸ್ಕಾರ ಯಾರ್ಯಾರು ಯಾವ್ಯಾವ ಉದ್ದೇಶದಿಂದ ಮಾಡ್ತಾರೆ ಅಂತ ನೋಡ್ರಿ. ಕೀಚಕನಂತವ್ರು ನಮಸ್ಕಾರ ಮಾಡಿದಾಗಲೂ ಸಂದೇಹ ಪಡಬೇಕಾಗ್ತದೆ. ಯಾಕೆ ಅಂದರೆ ನಮ್ಮಲ್ಲಿ ಎಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಈ ಬಾಹ್ಯಾಡಂಬರಕ್ಕೋಸ್ಕರವಾಗಿ ಎಲ್ಲನೂ ಸರಿ ಅಂತ ಭಾವಿಸ್ತಾ ಇರ್ತೀವಿ. ಅವ್ರಿ ತುಂಬ ಒಳ್ಳೆಯವರು, ಏನು ಮಾಡ್ತಾ ಇದ್ದರ್ರಿ, ನಿತ್ಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ರು. ಅಲ್ಲ, ಪ್ರಾರ್ಥನೆ ಏನು ಮಾಡ್ತಿದ್ರು? ನನ್ನ ಸುತ್ತಲಿದ್ದವರು ಸಾಯಲಿ ಅಂತ ಪ್ರಾರ್ಥನೆ ಮಾಡ್ತಿದ್ರ? ಅದನ್ನು ಒಳ್ಳೆಯವರು ಅಂತ ಹೆಂಗೆ ಅನ್ನೋಣ. ಹೀಗೆಲ್ಲ ಮಾಡ್ತಿರ್ತಾರೆ.
ವಿಚಿತ್ರವಾಗಿರ್ತಕ್ಕಂತಹ ಭಕ್ತಿ ಎಲ್ಲ ಇರ್ತದಲ್ಲ. ಅದಕ್ಕಾಗಿ ಇಂಥವ್ರನ್ನೂ ಭಕ್ತಿ ಸಂಪನ್ನರು ಅಂದರೆ ನೋಡ್ರಿ, ತಾತ್ಕಾಲಿಕವಾಗಿ 1-2 ದಿವಸ ದೇವ್ರ ಪೂಜೆ ಮಾಡಿದವ್ರು ನಿಮ್ಮನ್ನೇ ಒಳ್ಳೆಯವ್ರನ್ನು ಅಂತ ನನ್ಬೇಕಾದ್ರೆ 10,000 ವರ್ಷ ತಪಶ್ಚರ್ಯ ಮಾಡಿದ್ನಪ್ಪ ಹಿರಣ್ಯಕಶಿಪು. ಅವನ ಯಾಕೆ ಕೆಟ್ಟವ್ ಹೇಳ್ರಿ ನೋಡೋಣ. ತಾತ್ಕಾಲಿಕವಾಗಿ ಯಾವತ್ತೋ 10, 2 ಹೊತ್ತು 3 ಹೊತ್ತು ಬದುಕಿದ್ದಾಗ ಒಂದು ಸರ್ತಿ, ಕೆಲವು ಸರ್ತಿ 1 ಹೊತ್ತು, ಕೆಲವು ಸರ್ತಿ 2 ಹೊತ್ತು, ಆದಾಗ 3 ಹೊತ್ತು, ಆದ್ರಾಯಿತು, ಆಗದೆ ಇದ್ರಿಲ್ಲ. ಹಿಂಗೆ ಸ್ನಾನ ಸಂಧ್ಯಾವನ್ನೇ ದೇವ್ರ ಪೂಜೆ ಮಾಡೋರನ್ನೇ ನಮ್ಮನ್ನು ಒಳ್ಳೆಯವರು ಅಂತ ಅಂತಾರಾಚಾರ್ಯ. ಹಿರಣ್ಯಕಶಿಪು ಯಾಕೆ ಒಳ್ಳೆಯವನಾಗಬಾರ್ದು? ಯಾಕಾಗಬಾರ್ದಪ್ಪ? ಖಂಡಿತ ಆಗ್ಬೋದಿತ್ತು, ಆದರೆ ಉದ್ದೇಶ ಸರಿಯಾಗಿದ್ರೆ ಮಾತ್ರ. ಅದಕ್ಕಂತಾನೆ ಅಹಂ ಹಿ ಶರಣಂ ದೇವಂ ಪ್ರಪದ್ಯೆ ವೃಷಭಧ್ವಜಂ. ರುದ್ರದೇವರನ್ನು ನಾನು ಶರಣ ಹೋಗ್ತೀನಿ. ಸಮಾಗಮಮ್ಮೆ ಸೈರಂಧ್ರಿಯಾ. ಆ ದ್ರೌಪದಿ ದೇವಿಯ ಜೊತೆಗೆ ಸಮಾಗಮನ ನನಗಾಗಲಿ. ಇಲ್ಲದೇ ಇದ್ದರೆ ಮರಣಂ ವಾ ದಿಶೇಹೇ ಇತಿ, ನನಗೆ ಮರಣವನ್ನಾದರೂ ಕೊಡಲಿ ಅಂತ ಬೇಡ್ಕೊಂಡ. ಈ ಕೆಟ್ಟದ್ದನ್ನೆಲ್ಲ ಹೊರ ಬೇಡ್ತಿರ್ತಾರಲ್ಲ, ಇದರ ಬಗ್ಗೆ ಒಂದು ಅದ್ಭುತವಾದಂಥ ಒಂದು ಸಣ್ಣ ಕಥೆ ಇದೆ. ಈ ಸಾಮಾನ್ಯವಾಗಿ ಕ್ರಿಮಿಕೀಟಗಳಲ್ಲಿ ಇರುವೆ ತುಳಿತಕ್ಕೊಳಗಾಗ್ತಕ್ಕಂಥ ಪ್ರಾಣಿ. ಕಂಡವರು ಕಂಡು ತುಳಿತಾರೆ, ಕಾಣದೇನೆ ತುಳಿತಾರೆ. ಇರುವೆಯನ್ನು ತುಳಿತಾ ಇರ್ತಾರೆ, ಹೊಸಕ್ಕೆ ಹಾಕ್ತಿರ್ತಾರೆ. ಈಸೋಪನ ನೀತಿ ಕಥೆಗಳು ಅಂತನ್ನುವಲ್ಲಿ ಈ ಕಥೆ ಇದೆ. ಆ ಇರುವೆ ಒಂದು ಸರ್ತೆ ಬ್ರಹ್ಮದೇವ್ರನ್ನ ಕುರಿತು ತಪಶ್ಚರ್ಯ ಮಾಡ್ತಂತೆ. ನೋಡ್ರಿ ಸ್ವಾಮಿ, ಈ ಜಗತ್ತಿನಲ್ಲಿ ಯಾರ್ಯಾರು ಭಾರಾಯಮಾನವಾದ ವ್ಯಕ್ತಿಗಳು ಅಂತಿದ್ದಾರೆ, ತೂಕಿದ್ದವರು, ಅಷ್ಟರೂ ನನ್ನನ್ನು ತುಳಿದು ಕೊಲ್ತಾರೆ. ಅದಕ್ಕೋಸ್ಕರ ನಂಗೊಂದು ವರ ಕೊಡ್ರಿ. ಏನು ಅಂತ ಕೇಳಿದ್ರಂತ ಬ್ರಹ್ಮದೇವರು. ನನಗೇನು ವರ ಕೊಡ್ರಿ ಅಂದ್ರೆ, ನಾ ಕಚ್ಚಿದ ತಕ್ಷಣ ಸಾಯಬೇಕು ಅಂತ ಕೇಳಿತ್ತಂತೆ. ಬ್ರಹ್ಮದೇವರು ತಥಾಸ್ತು ಅಂದುಬಿಟ್ರು. ಅವತ್ತಿಂದ ಇರುವಿ ಕಚ್ಚಿದ ತಕ್ಷಣ ಸಾಯ್ತದೆ. ಕಚ್ಚಿದವರು ಸಾಯಬೇಕು ಅಂತ ಕೇಳಲಿಲ್ಲ, ಅದು ಕಚ್ಚಿದ ತಕ್ಷಣ ಸಾಯಬೇಕು ಅಂತ ಅಷ್ಟೇ ಕೇಳಿದ್ದು. ಬ್ರಹ್ಮದೇವರು ತಥಾಸ್ತು ಅಂದರು. ಇವತ್ತಿಗೂ ಇರುವಿ ಕಚ್ಚಿಸಿಕೊಂಡವ್ರು ಯಾರೂ ಕೂಡ ಅದನ್ನು ಹೊಸಕ್ಕೆ ಹಾಕಲಾರ್ದೆ ಏನು ಮಾಡೋದಿಲ್ಲ, ಬಿಡೋದಿಲ್ಲ. ಅಷ್ಟೇನಾಗ್ತಿರ್ತದೆ, ಸರ್ವಾಂಗೋಚ್ಛಿತ ವೇದನ. ರುದ್ರದೇವರನ್ನ ಕೀಚಕ ಕೇಳ್ದ, ಸಮಾಗಮ್ಮೆ ಸೈರಂಧ್ರಿಯ ಮರಣಂ ವಾ ದಿಶೇಹೇ ಇತಿ. ನನಗೊಂದು ವೇಳೆ ದ್ರೌಪದಿ ದೇವಿ ಜೊತೆಗೆ ಸಮಾಗಮ ಆಗಲಿ, ಇಲ್ಲ ನನಗೆ ಅವರು ಮರಣವನ್ನಾದರೂ ಕೊಡಲಿ. ರುದ್ರದೇವರು ಮೊದಲನೇದ್ದು ಕೇಳಿಸಿಕೊಳ್ಳಿಲ್ಲ ಅನ್ಸುತ್ತೆ, ಎರಡನೇದ್ದಕ್ಕೆ ತಥಾಸ್ತು ಅಂತ ಅಂದರು. ಆಗಲಿ ಅಂತ ಹೇಳಿ ದೊಡ್ಡದಾಗಿ ಉಚ್ಛ್ವಾಸವನ್ನು ಬಿಟ್ಲು. ಆಯ್ತು, ನಾನು ಅವಳನ್ನು ಕಳಿಸ್ತೀನಿ ಅಂತ ಹೇಳಿ ಕಳಿಸಿದ್ಲು ಸುದೇಶ್ನಾದೇವಿ. ಕಳಿಸಿ ಇತ್ತ ಕಡೆಗೆ ದ್ರೌಪದಿ ದೇವಿಗೆ ಹೇಳಬೇಕು. ಬಹಳ ಗುಣಾಕಾರ, ಭಾಗಾಕಾರ, ಮೀನಾಮೇಷ ಎಲ್ಲ ಎಣಿಸಿ ನೋಡಿದ್ಲು. ಏನು ಮಾಡಿದ್ರು ಅವಳಿಗೆ ಹೇಳೋದು ಹೇಗೆ ಅಂತ ಗೊತ್ತಾಗಲಿಲ್ಲ. ಕೊನೆಯದಾಗಿ ಕರೆದ್ಲು. ಅವಳು ಕರೆದು ಹೇಳ್ತಾಳೆ, ಗಚ್ಚ ಸೈರಂಧ್ರಿ ಮತ್ಪ್ರೀತ್ಯೈ ಕೀಚಕಸ್ಯ ನಿವೇಶನಂ ಸುರಾಂ ಆನಯ ಸುಶ್ರೋಣಿ ತೃಷಿತಾಹಂ ವಿಲಾಸಿನಿ. ನೀನು ಕೀಚಕನ ಮನೆಗೆ ಹೋಗಿ ಅವನು ಹೊಸದಾದ ಮದ್ಯವನ್ನು ಮಾಡಿಸಿದ್ದಾನಂತೆ, ನನಗೆ ಬಾಯಾರಿಕೆ ಆಗಿದೆ, ತಗೊಂಬ ಅಂತ ಹೇಳಿ. ಅದಕ್ಕೆ ದ್ರೌಪದಿ ದೇವಿ ಅಂತಾಳೆ, ನಾನು ಅಲ್ಲಿಗೆ ಹೋಗೋದಿಲ್ಲ. ಯಾಕೆ ಅಂತಂದರೆ, ನಾನು ನಿನ್ನೊಂದಿಗೆ ಸಮಯ ಬಂಧವನ್ನು ಮಾಡಿಕೊಂಡಿದ್ದೀನಿ. ಅಂದರೆ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಇದೆ. ಇದು ಬಹಳ ಮಹತ್ವದ್ದು. ಮುಂದೆ ಕೀಚಕ ಸತ್ತ ಮೇಲೂ ಈ ಅಗ್ರಿಮೆಂಟನ್ನು ಇನ್ನೊಂದು ಸರ್ತೆ ಹೇಳ್ತಾಳೆ ಅವಳು. ಮಾತಿಗೆ ವ್ಯಕ್ತಿಯೋರ್ವ ಬದ್ಧನಾಗಿರೋದು ಅಂತಂದರೆ ಅಲ್ಲಿ ಸುಖ ಬರಲಿ ಅಥವಾ ದುಃಖ ಬರಲಿ, ಎರಡನ್ನೂ ಸಮಚಿತ್ತದಿಂದ ಸ್ವೀಕಾರ ಮಾಡಬೇಕು ಅಂದರೆ ವ್ಯಕ್ತಿ ಬಹಳ ಉನ್ನತ ಸ್ಥಾನಕ್ಕೆ ಏರಬೇಕು. ಅದಕ್ಕೋಸ್ಕರವಾಗಿ ಹೇಳ್ತಾಳೆ, ನಾನು ನಿನಗೆ ಬಂದು ಇರಬೇಕಾದ್ರೆ ಹೇಳಿದ್ದೆ. ನಾನು ಅವನು
ನಾನು ವಾಸ್ತವದಲ್ಲಿಯೇ ನೀಚವಾದ ಪದಾರ್ಥಗಳನ್ನು ಮುಟ್ಟೋದಿಲ್ಲ, ನೀಚ ಜನರ ಜೊತೆಗೆ ನಾನು ಮಾತು ಕತೆ ವ್ಯವಹಾರಗಳನ್ನು ಮಾಡೋದಿಲ್ಲ ಅಂತ ಅತ್ಯಂತ ನಿರ್ಲಜ್ಜನಿದ್ದಾನೆ ಕೀಚಕ. ತ್ವಮೇವ ಭದ್ರೇ ಜಾನಾಸಿ ಯಥಾಸ ನಿರಪತ್ರಪಃ. ಅವನು ಎಷ್ಟು ನಿರ್ಲಜ್ಜ ಅಂತ ಹೇಳಿ ನಿನಗೆ ಗೊತ್ತಿದೆ ಅಂತ ಹೇಳ್ತಾಳೆ. ನಿನಗೆ ಗೊತ್ತಿದೆ ಅಂತನ್ನುವಂತಹ ಶಬ್ದಕ್ಕೆ ಅಭಿಪ್ರಾಯ ಏನು? ನಿರ್ಲಜ್ಜ ಅವನು ಅಂತ ಗೊತ್ತಿದ್ದಾಗ ಅವನ ಬಳಿಯಲ್ಲಿ ನನ್ನನ್ನು ಕಳಿಸೋದು ತಪ್ಪು ಅಂತ ಅಭಿಪ್ರಾಯ. ನಿಮಗೆ ಗೊತ್ತಿದೆ ಅಂತ ಹೇಳೋದಕ್ಕೆ ಇಷ್ಟು ಉದ್ದವಾದ ವಿಚಾರ ಇದೆ. ಅದಕ್ಕೋಸ್ಕರವಾಗಿ ಕೀಚಕಸ್ತು ಸುಖೇಶಾಂತೆ ಮೂಢೋ ಮದನದರ್ಪಿತಃ ಸಮಾಂ ಇಹ ಗತಾಂ ದೃಷ್ಟ್ವಾ ವ್ಯವಸ್ಯತಿ ನಿರಾಕೃತಃ ಕಥನ್ನು ವೈ ತತ್ರ ಗತಾಂ ಮರ್ಷಯನ್ ಮಮ ಬಾಂಧವಂ. ನಾನು ವಾಸ್ತವದಲ್ಲಿ ಅಲ್ಲಿ ಹೋದೆ ಅಂತಂದರೆ ಕಾಮಮೋಹಿತನಾಗಿರ್ತಕ್ಕಂಥವನು ದುರ್ವೃತ್ತವನ್ನು ನಡೆಸ್ತಾನೆ. ಅದರಿಂದ ನಾನು ಏನು ಮಾಡಬೇಕಾಗ್ತದೆ ಅಂದರೆ ನನ್ನ ಬಂಧು ಬಾಂಧವರಿಗೆಲ್ಲರಿಗೂ ಕೂಡ ದುಃಖವನ್ನು ಕೊಡಬೇಕಾಗ್ತದೆ. ಬಾಂಧವರಿಲ್ಲದೇನೆ ನಾನು ಹೋದೆ ಅಂತಂದರೆ ಅವನು ಸುಮ್ಮನೆ ಹೇಗಿರ್ತಾನೆ? ಹೋದ ನಂತರದಲ್ಲಿ ಆಗುವಂತಹ ಅನರ್ಥದಿಂದ ಅವನ ಬಂಧುಗಳ ದುಃಖಕ್ಕೆ ನಾನು ಕಾರಣಗಳಾಗ್ತೀನಿ. ಆದ್ದರಿಂದ ಮಧ್ಯಂತರದ ಉಪಾಯ ಹೇಳ್ತೀನಿ. ನಿನಗೆ ಪದಾರ್ಥ ಬೇಕು, ಅದು ಕೀಚಕನ ಮನೆಯಲ್ಲಿ, ನಾನು ತರೋದಿಲ್ಲ, ಬೇರೆಯವ್ರಿಗೆ ಹೇಳದ್ನ ಅಂತ ಪುನಃ ಸಾಮಾಧ್ಯುಪಾಯಗಳಿಂದ ತಾನೂ ಕೂಡ ಅದನ್ನು ನಿರಾಕರಣ ಮಾಡಲಿಕ್ಕೆ ಸುದೇಷ್ಣಾದೇವಿಯ ಹತ್ತಿರದಲ್ಲಿ ಇವನು ದ್ರೌಪದಿ ದೇವಿ ಪ್ರಯತ್ನ ಮಾಡ್ತಾರೆ. ಅಂದರೆ ವ್ಯಕ್ತಿಯೋರ್ವ ತನ್ನ ಧರ್ಮಾಧರ್ಮಗಳನ್ನು, ತನ್ನ ಧರ್ಮಮಯವಾದ ಪ್ರವೃತ್ತಿಯನ್ನು ಉಳಿಸ್ಕೋಬೇಕಂದ್ರೆ ತಾನು ಎಷ್ಟು ಕಡೆಗೆ ಹೋರಾಡಬೇಕಾಗ್ತದೆ. ಉತ್ತಮರಾಗಿರ್ತಕ್ಕಂತಹ ಸಾಮರ್ಥ್ಯಶೀಲರಾದಂಥ ವ್ಯಕ್ತಿಗಳು ಇಂಥ ವಿಷಮ ಪ್ರಸಂಗಗಳಲ್ಲಿ ಎಷ್ಟು ಹೋರಾಡ್ತಾರೆ ಅಂತನ್ನುವಂಥದ್ದನ್ನು ಸುದೇಷ್ಣೆಯನ್ನು ಅನುನಯಿಸುವುದರ ಮೂಲಕವಾಗಿ ತನ್ನ ಸ್ವಭಾವ ಸಹಜವಾಗಿರತಕ್ಕಂತಹ ಧರ್ಮ ಪ್ರಜ್ಞೆಯನ್ನು ಮೆರೆಯೋದರ ಮೂಲಕವಾಗಿ ದ್ರೌಪದಿ ದೇವಿ ನಿರಾಕರಣ ಮಾಡತಕ್ಕಂಥದ್ದು. ಆನಂತರದಲ್ಲಿ ಕೀಚಕನ ಬಳಿಯಲ್ಲಿ ಹೋಗೋದು, ನಿರಾಕರಣ ಮಾಡಿದರೂ ಕೇಳದೇನೆ ಕೀಚಕನ ಹತ್ತಿರ ಹೋದಾಗ ಆದಂತಹ ಅನರ್ಥ, ಅದರ ಪರಿಣಾಮಗಳು, ಅವಳ ಧರ್ಮಮಯವಾದಂತಹ ಮಾತುಗಳು, ವಿರಾಟರಾಜನಿಗೆ ಹೇಳ್ತಕ್ಕಂತಹ ತಿಳುವಳಿಕೆ, ಭೀಮಸೇನ ದೇವರು ಮತ್ತು ಯುಧಿಷ್ಠಿರ ಚಕ್ರವರ್ತಿಗೆ ಬಂದಿರತಕ್ಕಂಥ ಕೋಪ, ಅದಕ್ಕೆ ಅವರು ಪ್ರತಿಕ್ರಿಯೆ ಮಾಡಲಿಕ್ಕೆ ಭೀಮಸೇನ ದೇವರು ಉದ್ಯುಕ್ತರಾದಾಗ ಧರ್ಮರಾಜ ತಡೆಯತಕ್ಕಂಥದ್ದು, ಅಜ್ಞಾತವಾಸದ ಬಂಧನ ಅಂತನ್ನೋದು ದ್ರೌಪದಿ ದೇವಿಯ ಕಣ್ಣೀರಿನ ಕಟ್ಟೆ ಒಡೆದು ಹೇಗೆ ರೋಧಿಸೋ ಹಾಗೆ ಮಾಡ್ತದೆ. ಒಬ್ಬ ವ್ಯಕ್ತಿ ಧರ್ಮಿಷ್ಠನಾದರೆ ಎಷ್ಟೆಷ್ಟನ್ನು ಜೀವನದಲ್ಲಿ ತಾನು ಮತ್ತು ಪಣಕ್ಕಿಟ್ಟು ಹೋರಾಡಬೇಕಾಗ್ತದೆ ಅಂತನ್ನುವಂತಹ ವೃತ್ತವನ್ನು ವಿಷದಮಯವಾಗಿ ಹೇಳ್ತಾರೆ. ನಾಳಿನ ದಿವಸ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.